ದೀಪವನ್ನು ಪ್ರಜ್ವಲನೆ ಮಾಡುವ ಮೂಲಕ ಅವರ ದಿವ್ಯಸ್ಥದಿಂದ ಕೂಡ ಚಂದ್ರಗಿರೀಶ್ ಭಟ್ ಅವರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಸಲ್ಲಿಸುತ್ತಾ ಕೂಡ ಈ ಕಾರ್ಯಾಲಯದ ಉದ್ಘಾಟನೆ ಶ್ರೀನಿವಾಸ ಕಲ್ಯಾಣೋತ್ಸವದ ಸಾಮೂಹಿಕ ವಿವಾಹದ ದೀಪ ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ಅಂದರೆ ನಮ್ಮ ಮನಸ್ಸಿನಲ್ಲಿ ಇರುವಂಥ ಅಥವಾ ನಮಗೆ ಇಲ್ಲಿ ಸೇರಿದವರ ಒಂದು ವ್ಯವಸ್ಥೆಯನ್ನು ಆ ಕತ್ತಲೆಯನ್ನು ಓಡಿಸಿ ಬೆಳಕಿಗೆ ಬರುವಂತಹ ಒಂದು ಪ್ರಯತ್ನ. ನಾವೇನೋ ಒಂದು ಕತ್ತಲೆಯಲ್ಲಿದ್ದೇವೋ ಅಥವಾ ಒಂದು ಮಾನಸಿಕವಾಗಿ ನಾವು ಕತ್ತಲೆಯಲ್ಲಿದ್ದೇವೋ ಅಥವಾ ಯಾವುದೇ ಒಂದು ಸಂಘಟನೆಯನ್ನು ಮುಂದೆ ತರಲಿಕ್ಕಾಗುವಂತಹ ಒಂದು ಕತ್ತಲೆಯಲ್ಲಿ ಇರಬಹುದು. ಅಂಥದನ್ನ ಇವತ್ತು ಬೆಳಕಿಗೆ ಹಾಕುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸುರುಪೇನೆ ಪುತ್ತಿಲೆರನೆ ಬಗ್ಗೆ ಎರಡು ವಿಚಾರ ಪಾತಿರ್ಪೆ ಅನ್ನ ಕಾರ್ಯಕ್ರಮದ ಬಗ್ಗೆ ಒಂದು ಸಮಯ ಶನಿ ಪೂಜೆ ತಪ್ಪಗ ಅವಳ ಇನ್ನ ಗಲಾಟೆಗೆ ಆರೆ ದುಃಖ ತಪ್ತಾರೆ ಇಲ್ಲಲ್ಲಿದ್ದೇವೆ. ಶುರುವಿನ ಆರೇನ ಅನ್ಯ ಬೊಲ್ಪು ಬೋತು ಆರಾಡ ಪಾತಿರ್ತೆ ಈಗ ಬಿಜೆಪಿಗೆ ಬರೋಡು ಗೊತ್ತಿಲ್ಲರೆ ಈರೇನು ಬಿಜೆಪಿ ಅಧ್ಯಕ್ಷ ಮಲ್ಪಣ ಅಂಚಿನ ಮಹಾಮಲ್ಲ ಜವಾಬ್ದಾರಿ ಎನ್ನಟ ಉಂಡು. ಕೊಂಚ ಪೊರ್ತೂರೆ ಬಿಜೆಪಿ ಅಧ್ಯಕ್ಷ ಉಂಡ ಪೇಪರ್ ರಂಜನ್ ಬರೆದಿದ್ದೇರಿ ಮುಗಿಯರೋಡಿ ಬಾಲಕೃಷ್ಣ ಬಂಡ ಬಿಜೆಪಿ ಯಾರನ್ನ ಹಿಡಿತೋಡು ಭದ್ರವತೆ ಉಂಟು ಒಂದು ಪಣಪುಣ ಆ ಪಾತ್ರದ ಮಿತ್ತ ಇನ್ನು ಏನು ಏನಂಬತ್ತೆ ಪುತ್ತಿಲೇರೆ ಪಾತ್ರೆ ಬರೆದಿತ್ತೆ ಅಂಡ ಪಾರ್ಟಿದ ಹಿರಿಯಕ್ಕಲೆತ್ತಿದೆ ಅರಣ್ಯ ಅಧ್ಯಕ್ಷ ಮಲ್ಪಡೋದು ಅವ್ರನ್ನ ಸಮಕ್ಷಮ ಒಪ್ಪದೆ ವಾಯಿಸಿ ನೆನಪಡ್ಬೋದು 2025 ಬಹುಶಃ ಒಂಚೂರು ಹೆಂಗೆ ಅಂಚೆ ಜಾತಿ ಪೇರಲೆ ಅಥವಾ ಹಿರಿಯಕ್ಕಲೆಲ್ಲ ತಂದುಕೊಂಡಂತೆ ಪ್ರತಿಷ್ಠೆನೆ ಸಂಘದ ಜವಾಬ್ದಾರಿ ತಕ್ಕಲೇನೆ ಗಾಯಗೊಂಡ ಅದನ್ನ ಕೆಪಾಸಿಟಿ ಅದನ್ನ ನೇತೃತ್ವಡು ಎಂಚ ದೇವದುರ್ಲಭ ಕಾರ್ಯಕರ್ತೆಯರು ಬರೋ ಸೇರ್ವೆ ಪುಣ ಆ ಒಂಜಿ ಪೂಜೆಯನ್ನು ತೂತು ಹೆಂಗ ಮನಸ್ಸು ಬೋತಿದ್ದೇನೆ ಮಾತ ಹಿರಿಯ ಕಲಿತ ಸಂಘದ ಕಲಿತ ಪೂರ ಪಾತೇರಿಯ ಪೂರ ಓಕೆ ಅನ್ ಬಿಜೆಪಿ ಬರ್ಪುಣ ಪಗೆರ ಅಧ್ಯಕ್ಷರಾದಿದ್ದೇನೆ ನಂತರ ಅಧ್ಯಕ್ಷರದ್ದು ಅನ್ಪುಣ ಸಾರ್ವತ್ರಿಕ ರಾತ್ರಿ ಒಂದು 10 ಜನ ಪ್ರಮುಖರು ಪುತ್ತಿಲರಾಯರ ಬಲ್ಲಿ ಇದು ಪಣ್ಪುಣ ಅಂಚಿನ ಒಂಜಿ ಸಂಘದ ಹಿರಿಯಕ್ಕಳ ಪೋತು ಪಂಡದೆ ಆಯ್ನ ತಪ್ಪಯ್ಯರು ಆನಿಡ್ತೆ ಇನೇ ಉಂಟಲ್ಲ ಬಹುಶಃ ಒಂಜಿರಿಗಳು ತುಂಬಲ ಅರುಣ ಪುತ್ತಿಲೇರನೆ ದುಂಬುಕೊಂಡು ಅನ್ಪುಣ ಪ್ರಯತ್ನವನು ರಾಜಿ ಮಲ್ಪೋಡು ಅನ್ಪುಣ ಪ್ರಯತ್ನವನು ಸತತ ಪ್ರಯತ್ನ ಮಾಡ್ತಂದು ಇತ್ತೆಲ್ಲ ಉಳ್ಳೆ ಅಂಡ ರಾಜನ ಒಂಜಿ ಕತ್ತಲೆ ಆವರಿಸುವಂತುಂಟು ಅಣ್ಣ ಮಾಲಿಂಗೇಶ್ವರೇ ಆರೇನು ಕೊಲ್ಪು ಕೊಂಡ್ರು ಅನ್ಪುಣ ಒಂಜಿ MLA ಕ್ಯಾಂಡಿಡೇಟ್ ಆತ ಮೂಳು ಹುಳಿಯೋಡು MLA ಆವಡು ಅನ್ಪುಣ ಒಂಜಿ ಅಪೇಕ್ಷೆ ಇದು ಇನ್ನು ಸತ್ಯನಿಕಲಡ ಪಣ್ಣದ ಉಂಡ ಆರಲ್ಲಿ ಎತ್ತೊಂದು ಪಡುತ್ತಿದ್ದೇನೆ ಏನು ಆ ಪ್ರೀತಿ ಶಾಶ್ವತ ಅವತಾರ ಒಟ್ಟಿಗೆ ಎಪ್ಪುಡು ಅಂಡ ಮೂಜಿ ಮುಖ್ಯ ಬೋರ್ಡ್ ಆಯ್ನವು ಏನು ಅಧ್ಯಕ್ಷ ಆಗಿ ಪುನಃ ಏನು ತೆರಿಯಣ್ಣ ಕೊಂಚ ಪೊರ್ತೋಡು ನಿಖಲಡ ಪಣಪೆ ಬಿಜೆಪಿ ಪುಣಕ್ಲೆ ಪೋಡ್ತೊಂದಿತ್ತೇರಿ ಇಲ್ಲಿದ್ದ ಪಿದಾಯಿ ಬರಿಯರ ಒತ್ತಿದ್ದಿ
ಬಹುಶಃ ಮಂಡ್ರಾಯಿನ ಗೊತ್ತಿಪ್ಪೋಡು ನಿಕ್ಲೇನು ಮೂಳು ಗೊತ್ತಿತ್ತು ಉಂಡಾಯಿತ್ಯ ಅಂಚಿನ ಸಂದರ್ಭೋಡು ಬಿಜೆಪಿ ಮನೆಯರ ಪೋಡ್ತದೆ ಆ ಪೊರ್ತೋಡು ಬಿಜೆಪಿ ಕಟ್ಟನಕ್ಲೆ ಧೈರ್ಯ ಏನು ಹೋಯ್ತು ಅಂತ ಕೊಡುತ್ತೆ. ದೇವರ ಮಾಲ್ಗೇಶ್ವರ ದಯವಿಟ್ಟು ಜುಗಲ್ ತಗೊಂಡು ಚಾಲೆಂಜ್ ಮಾಡ್ತಿದ್ದೆ. ಜುಗಲ್ ತಗೊಂಡು ಕುಟ್ಲಾಡಪ್ಪ ಉಡುಪಿ ಜಿಲ್ಲೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಲ್ಲ ಒಂಜೆ ಅಂತಿದ್ದೀನಿ. ಟಿವಿಯರನ್ನು ಗೆಲ್ಪದ ಖಂಡಿತ ಸಿದ್ಧಾಂತ ಪುಣ ಸಪದ ಪಾಡ್ದಿತ್ತೆ. ಪಕ್ಷ ಬಂಗೇರ ಅಲ್ಪ ಪದ ಇತ್ಯಾದ ಆಳ್ನ ಭಾಗ US ಆಚಾರ್ಯ ರುಕ್ಮಯ್ಯರು ಯಡಿಯೂರಪ್ಪರು ಧನಂಜಯರು ಮೆಕ್ಕಲಾಪುರ ಸಮಕ್ಷ ಮಾಡಿ ಚಾಲೆಂಜ್ ಮಾಡ್ತಿದ್ದೆ. ಅಡ್ಡ ಭವಿಷ್ಯ ಮಾಲ್ಗೇಶ್ವರೇ 4 ಓಟು ಗೆಲ್ಪಾತೆ ಟಿವಿಯರನ್ನು ಸುರುಕು ಕಡಪುಡಿಯರು ಬಹುಶಃ ಅವೊಂದು ಚರಿತ್ರೆ ತಿಪ್ಪು ಚರಿತ್ರೆ ಆತುಂಡು 5 ಮುಖ ಬಿಜೆಪಿನ ನಮ್ಮ ಉಲ್ಪ ಕಲೆ ಉಂಟು. ಈಗ ಹೊರ ಕಲೆ ಉಂಟ ಐಕ್ ಡಾಕ್ಟರ್ ಬುಡತಿ ಮಲ್ಲಿಕಕ್ಕಣ ಉಂಟಾಯ ಆರೆಲ್ಲ ಗೆಲ್ಪಾಯ ಅಂಡ ಇಂಥ ಸಂದಿಗ್ಧತೆ ಪೂರ ದೇವ ದುರ್ಲಭ ರಾಮಭಟ್ರ ಒಂದು ಪಾತ್ರ ಅಂಟನ ಉಂಡು. ಎನ್ನ ರಾಜಕೀಯ ಗುರುಂದಂಡ ಇಂಕ ರಾಮಭಟ್ರ ಎನ್ನ ಇಲ್ಲ ಲಟ್ಟೆ ಪಕ್ಕದ ಜನಸಂಘ ಓಟು ಪಾಟ್ನೆ ಕೊಡತ್ತೆ ಲೆತ್ತೊಂದು ಕೊಡತ್ತು. ನಿಮ್ಮ ಸಂಬಂಧ ನಮಗೆ ಬೇಕು ಅಂತ ಬಂಡತೆ ಎನ್ನಡೆ ಆರೆ ಒಟ್ಟಿಗೇನೆ ಅಂಚೆ ರಾಜಕೀಯ ಗುರು ರಾಮಭಟ್ರೆ ಆರೆ ಒಂದು ಪಾತ್ರ ಬಣ್ಣರು ಉಪಾಧ್ಯಾಯರೆಲ್ಲ ಪೋಣಾಗ ಬರೀ ಸಭೆಗೆ ಕೋಪೋಡು ರಾಮಭಟ್ರೆಲ್ಲ ಹಕ್ಕುತ್ತದು ಬಂಟೇರು 5 ಮುಖ ಇಂಕ ಕಾರ್ಯಕರ್ತೆಯರು ಬಂದ್ಪುಣವು ಅತಿ ಮುಖ್ಯ. ರಾಮಭಟ್ರನ ಎದುರೇ ರಾಮಭಟ್ರು ಮಾಡ್ಲಿಕ್ಕೆ ನಾವು ಕಾರ್ಯಕರ್ತರು ಕೆಲಸ ಮಾಡಿ ರಾಮಭಟ್ರನ್ನು ಗೆಲ್ಲಿಸಿದ ಒಂದು ಓಪನ್ ಸಭೆಗೆ ಅವು ಸತ್ಯ ತೋಚಿದ್ದೇನೆ ಆರೆಗಳ ತೋಚಿದ್ದೇನೆ ಅಂಕಲ ತೋಚಿದ್ದೇನೆ ಅಂಚೆನೆ ಮೂಜಿದೇನೆ ಪವಿತ್ರವಾಯಿನ ನಿಕ್ಲೆಗೆ ಪಂಡತೆ ಅವಕಾಶ ಕೊರನ ಪುತ್ತಿಲೇರೆಗೆ ನಿಕ್ಲೆ ಮಾತೇರಲ್ಲ ಎಂಕ್ ನಿಕ್ಲೆ ಒಂದು ತೂಪುಣ ಭಾಗ್ಯವನ್ನು ಒದಗಿಸದ ಕೊರನ ಮಾತೇರಗಳ ಧನ್ಯವಾದವನ್ನು ಅರ್ಪಿಸಪ ಮೂಜಿ ಮುಖ್ಯ ಬಡವಿನ ಕಾರ್ಯಕರ್ತೆಯರಿತ್ತಿನ ಲೀಡರ್ ಇಪ್ಪೆ ಕಮಾಂಡರ್ ಇಪ್ಪೆ 5 ಮುಖ ಕಾರ್ಯಾಲಯ ಸತ್ತು ಮಾಡ್ತೇವೆ. ಕಾರ್ಯಾಲಯ ಇತ್ಯಂಡ ಪರ್ಯಾಗೊಂಜಿ ಇಲ್ಲಿ ಇತ್ಯಂಡ ಹಾಗೊಂಜಿ ಆ ಸ್ಥಾನ ಮಾಡ ತಿಕ್ಕುಜಿ ಮೂಜಿ ಕಾಪಣ್ಪೆ ಕಾರ್ಯಕರ್ತೆಯರೇ ದುಂಬುಕೆನ್ನ ತತ್ವ ಏನು ಅಧ್ಯಕ್ಷ ಅಧಿಪುಣಾಗ ಕಾರ್ಯಕರ್ತೆಯರೇ ಕಾರ್ಯಾಲಯ ಕಾಸು ಬಹುಶಃ ಕಾಸಿಗೆ ಕಾರ್ಯಕರ್ತೆಯರ ಪೂರ ಇತ್ತೆ ನಡೆದಾತ ಈ ಮೂಜೆ ಕಾರ್ಯ ಎಲ್ಲ ನೆರವೇರಿಸದೆ ಪರ್ಪುಣ ಅಂತ ಮಾಲಿಂಗೇಶ್ವರನ ನಮ್ಮ ಮಾತೆಲ್ಲ ಪ್ರಾರ್ಥನೆ ಮಾಡ್ತದೆ. ಆದರೆ MLA ಕ್ಯಾಂಡಿಡೇಟ್ ಅವರದ್ದು ಮಾತೆಲ್ಲ ಸುತ್ತಮುತ್ತ ಜನತೆ ಹೋಗ್ತದೆ. ಆದರೆ MLA ಅವರದ್ದು ನಮ್ಮ ಮಾತೆಲ್ಲ ಪ್ರಾರ್ಥನೆ ಸಲ್ಲಿಸತ್ತೆ. ಎಂಕ ಅವಕಾಶ ಕೊರನೆಗೆ ಮಾತೆರಗಳ ಧನ್ಯವಾದ ಅರ್ಪಿಸತ್ತೆ. ಮಾತೆಗಳು ಮುಂತಾದಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಪುತ್ತಿರ ಪರವಾಗಿ ಮಾತಾಡಬೇಕೆಂದರೆ ಪುತ್ತಿರರನ್ನು ಬಜರಂಗ ದಳಕ್ಕೆ ತಂದವನೇ ಪ್ರಥಮವಾಗಿ ನಾನು ಕೆಲವರು ಹಲವಾರು ಪ್ರಾಂತಗಳನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ನನಗೆ ಏನು ಶಶಿಧರಿಂದಾಗಿ ಪುತ್ತಿರರನ್ನು ಪರಿಚಯ ಆಯಿತು. ಆಗ ಅವರು ಬಜರಂಗ ದಳದ ಸಂಚಾಲಕರಾಗಿದ್ದರು. ಆಗ ನನ್ನ ಹತ್ರ ಹೇಳಿದರು ಅವರಿಗೆ ಸ್ವಲ್ಪ ನನಗೆ ಕಷ್ಟ ಆಗ್ತದೆ, ನಾನು ನಿಮಗೊಂದು ಜನ ಕೊಡ್ತೇನೆ. ಹಾಗೆ ಅವರನ್ನು ಕರ್ಕೊಂಡು ಬಂದು ನನಗೆ ಈಗ ನಾವು ಮಾಡುವಂಥ ಕಟ್ಟಡ ಹಳೆ ಕಟ್ಟಡ ಇತ್ತು. ಆ ಕಟ್ಟಡದಲ್ಲಿ ಅವರನ್ನು ಕರ್ಕೊಂಡು ನನಗೆ ಪರಿಚಯ. ಅದರವರೆಗೆ ನನಗೆ ಗೊತ್ತಿಲ್ಲ ಯಾರು ಸಂಬಂಧಿಕರು ಎಂದು ಕೂಡ ಗೊತ್ತಿರಲಿಲ್ಲ. ಕಡೆ ಗೊತ್ತಾಯಿತು ಅವರಿಗೆ ಭಾಸ್ಕರಾಚಾರ್ಯ ಇದ್ದಾರೆ, ಅವರ ಸಂಬಂಧ ಅಂತೇಳಿ ಆಗ ನನಗೆ ಗೊತ್ತಾಯಿತು. ಆಗ ಆ ಸಂದರ್ಭದಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಬಜರಂಗ ದಳದ ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಿದರು. ಕಡೆಗೇನೋ ಒಂದು ಸಮಸ್ಯೆಗಳು ಬಂತು. ಅವರು ಬಜರಂಗ ದಳವನ್ನು ಬಿಟ್ಟು ರಾಮಸೇನೆಯ ಕಡೆಗೆ ಮುತಾಲಿಕರಿದ್ದರು. ಮುತಾಲಿಕರಿಗೂ ಸ್ವಲ್ಪ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದು ಅವರು ಮುತಾಲಿಕರನ್ನು ವಿಶ್ವ ಹಿಂದೂ ಪರಿಷತ್ತು ಬಿಡಬೇಕಾಯಿತು. ಆ ಸಂದರ್ಭದಲ್ಲಿ
ಪ್ರವೀಣ್ ವಾಲ್ಕೆ, ಅರುಣ ಪುತ್ತಿರವರು, ಕೆಲವರು ಜನ ಪ್ರಸಾದ್ ಅತ್ತಾವರ ಇಂಥವರು ರಾಮಸೇನೆಗೆ ಹೋದರು. ಅದರ ನಂತರ ಕೆಲವು ಕಾರ್ಯಕ್ರಮ ಆಯಿತು, ನಿಮಗೆಲ್ಲ ಗೊತ್ತುಂಟು, ಶನಿ ಪೂಜೆ ಇಂಥೆಲ್ಲ ವ್ಯವಸ್ಥೆಗಳಾಯಿತು. ಅದರ ನಂತರ ಅವರು ಇದ್ದರು. ಅದರ ನಂತರ ಅವರು ಕಡೆಗೆ ಬಿಜೆಪಿಯ ಅಧ್ಯಕ್ಷರಾಗಿ ಮಾಡಬೇಕೆಂಬಂಥ ಪ್ರಯತ್ನಗಳು ಕೂಡ ನಡೆಯಿತು. ಹಾಗೆ ನಾನು ಅವರಿಗೆ ಹೇಳಿದೆ, ನೀವು ಬಿಜೆಪಿಯ ಕಾರ್ಯದರ್ಶಿಗಳಾಗಿ ಎಂದು ಕೂಡ ಒಂದು ಮಾತು ಹೇಳಿದರೆ ಅದು ಅವರು ಒಪ್ಪಿಲ್ಲ, ನನಗೆ ಅಧ್ಯಕ್ಷರಾಗಬೇಕೆಂದು ಅವರು ಹೇಳಿದರು. ಹಾಗೆ ಅಧ್ಯಕ್ಷ ಸ್ಥಾನವನ್ನು ಮುಗುರೋಡಿಯ ಪ್ರಯತ್ನದಲ್ಲಿ ಕೂಡ ಅದು ನಡೆಯಲಿಲ್ಲ. ನನಗೆ ಗೊತ್ತು, ಮುಗುರೋಡಿ ಅವರು ಹೇಳಿದ್ರು ಕೂಡ ಅದಕ್ಕೆ ಯಾರೆಲ್ಲ ಅಡ್ಡಕಾಲು ಇಟ್ಟಿದ್ದಾರೆ ಎಂಬುದನ್ನು ಕೂಡ ನನಗೆ ಗೊತ್ತಿದೆ. ನಾನು ಅವರಿಗೆ ಹೇಳಿದ್ದೆ, ನೀವು ಅಧ್ಯಕ್ಷರಾಗಿ ಬೇಡ, ಇನ್ನು ಮುಂದಕ್ಕೆ ಅಧ್ಯಕ್ಷರಾಗಿ ನೀವು ಪ್ರಧಾನ ಕಾರ್ಯದರ್ಶಿ ಆಗಿ ಎಂದು ಕೂಡ ನಾನು ಅವರಿಗೆ ಮಾತನ್ನು ಹೇಳಿದ್ದೆ. ಆದರೆ ಅವರು ಅದನ್ನು ಒಪ್ಪಿಕೊಳ್ಳಿಲ್ಲ. ಅವರು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಮಾಡಿಕೊಂಡು ಕಡೆಗೆ ಬಿಜೆಪಿಯಿಂದ ಅವರನ್ನು ಉಪಾಧ್ಯಕ್ಷ ಸ್ಥಾನ ಕೊಡುವುದರಲ್ಲಿ ಕೂಡ ಮಾತುಕತೆಗಳನ್ನು ಮಾಡಿದರು. ಅದು ಕೂಡ ಅವರಿಗೆ ಸಿಗಲಿಲ್ಲ. ಕಡೆಗೆ ಅವರು ಪಕ್ಷಾತೀತವಾಗಿ ಓಟಿಗೆ ನಿಲ್ಲುವಂಥ ಸಂದರ್ಭಗಳು ಕೂಡ ಬಂತು. ಅದು ನಿಮ್ಗೆ ಗೊತ್ತಿರ್ಬೋದು, ಏನೆಲ್ಲ ಕಾರ್ಯಕ್ರಮ ಆಗಿದೆ, ಏನಾಗಿದೆ ಎಂಬುದನ್ನು ನಾನು ವಿವರಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಈಗ ಅವರು ಅದರ ನಂತರ ಒಂದು ಪುತ್ತಿಲ ಪರಿವಾರ ಟ್ರಸ್ಟ್ ಅನ್ನೋದು ಮಾಡಿದ್ದಾರೆ. ನಾನು ಅವರಿಗೆ ಒಂದು ಒಳ್ಳೆಯ ಅಭಿಮಾನದಿಂದ ಹೇಳುವುದೇನೆಂದರೆ, ಇಂಥ ಪುತ್ತಿಲ ಪರಿವಾರ ಟ್ರಸ್ಟಿನಿಂದ ಹಿಂದೂಗಳಿಗೆ ಬೇಕಾದಂಥ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ನನ್ನ ಒಂದು ವಿಷಯ ಅಂತ ಹೇಳಿದರೆ, ನಾನೀಗ ಇಷ್ಟೊಂದು ಪರಿಷತ್ತಿನ ಪ್ರಾಂತ್ಯ ಉಪಾಧ್ಯಕ್ಷನಾಗಿದ್ದೇನೆ. ನಾನು ಈ ಕಾರ್ಯಕ್ರಮ ಬರುವುದಕ್ಕೆ ನನಗೆ ಕೆಲವರು ಅದಕ್ಕೆ ಸ್ವಲ್ಪ ಅಡ್ಡಿಗಳು ಇರ್ಬೋದು. ಆದರೆ ನಾನು ಅದನ್ನು ಯಾವುದನ್ನು ಆಲೋಚನೆ ಮಾಡುವುದು. ಏಕೆಂದರೆ ಹಿಂದೂಗಳ ರಕ್ಷಣೆ ಬೇಕಾಗಿ, ಹಿಂದುತ್ವಕ್ಕೆ ಬೇಕಾಗಿ ಯಾರು ದುಡಿಯುತ್ತಾರೆ ಅವರೊಟ್ಟಿಗೆ ನಾನು ಕೂಡ ಇದ್ದೇನೆ. ಯಾವ ಪಕ್ಷವಾಗಲಿ ಹಿಂದೂಗಳ ನಮ್ಮ ಸಂದೇಶವನ್ನು ಒಪ್ಪಿಕೊಂಡು, ಹಿಂದುತ್ವವನ್ನು ಒಪ್ಪಿಕೊಂಡು ಯಾರು ಬರ್ತಾರೆ ಅವರು ನಾವು ತೆಕ್ಕೊಳ್ಳಿದ್ದೇವೆ. ನನಗೆ ಮೇಲಿಂದ ನಮಗೆ ಆದೇಶ ಉಂಟು. ನಮಗೆ ರಾಜ್ಯಕ್ಕೆ ಇಲ್ಲ. ರಾಜ್ಯಕ್ಕೆ ಮತ್ತೆ ಅವರವರ ರಾಜ್ಯಕ್ಕೆ ಅಂದರೆ ರಾಜ್ಯಕ್ಕೆ ಬೇಕೆಂಬಂಥ ದೃಷ್ಟಿಯಲ್ಲಿ ಆ ರಾಜ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಹಿಂದುತ್ವಕ್ಕೆ ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅಂಥವರು ಹಿಂದೂಗಳಾಗಿ ಒಟ್ಟಿರಬೇಕು. ಹಾಗೆ ಪುತ್ತಿರವರು ಹಿಂದುತ್ವಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಶ್ರೀನಿವಾಸ್ ಕಲ್ಯಾಣ ಎಂಬಂತೆ 2 ಕಾರ್ಯಕ್ರಮ ಮಾಡಿದರು, ಒಳ್ಳೆಯ ಕೆಲಸಗಳನ್ನು ಮಾಡಿದರು. ಅದೇ ರೀತಿಯಲ್ಲಿ ಈ ಸಲ ಅವರು 100 ಸಾಮೂಹಿಕ ಮದುವೆಗಳನ್ನು ಮಾಡಬೇಕಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಶ್ರೀನಿವಾಸ್ ಕಲ್ಯಾಣ ಮಾಡಬೇಕೆಂಬಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅಂಥ ಒಳ್ಳೆಯ ಕೆಲಸಗಳು ಮಾಡುವಾಗ ನಾವು ಅದಕ್ಕೆ ಸಹಕಾರ ಕೊಡಬೇಕು. ಯಾಕೆಂದರೆ ಮುಗುರೋಡಿಯವರು ಬಂದದ್ದು ಕೂಡ ಸ್ವಲ್ಪ ಅವರು ಬಿಜೆಪಿಯ ಅಧ್ಯಕ್ಷರಾಗಿದ್ದವರು. ನಾನು ಬಿಜೆಪಿಯ 87ರಲ್ಲಿ ಬಿಜೆಪಿಯ ನಗರ ಸಮಿತಿ ಅಧ್ಯಕ್ಷನಾಗಿದ್ದವರು. ಡಿ ವಿ ಸದಾನಂದರು ಓಟಿಗೆ ನಿಲ್ಲುವಾಗ ನಾನು ಅಧ್ಯಕ್ಷನಾಗಿದ್ದುಕೊಂಡೇ ಅವರ ಒಟ್ಟಿಗೆ ಕೆಲಸ ಮಾಡಿದವರನ್ನು. ಒಂದ್ಸಲ ಇಷ್ಟೊಂದು ಪರಿಷತ್ತನ್ನು ಬಿಟ್ಟು ಪುನಃ ರಾಜಕೀಯಕ್ಕೆ ಹೋದೆ. ಅಂದರೆ ನಾನು ಪುನಃ ರಾಜಕೀಯ ಕಳೆದು ನೀವು ರಾಜಕೀಯಕ್ಕೆ ಬರಬೇಕೆಂದೇಳಿ ಹಾಗೆ ರಾಜ್ಯಕ್ಕೆ ಹೋಗಿ ಬಿಜೆಪಿಯ ಅಧ್ಯಕ್ಷನಾದೆ. ಅದರಂತೆ ನನಗೆ ಅದರ ನಂತರ ಪುರಸಭೆಯ ಸದಸ್ಯನಾಗಿ ಕೂಡ ಆಗಿದ್ದೆ. ಆದರೆ ನನಗೆ ಹಿಂದುತ್ವದ ಕೆಲಸ ಮಾಡುವಷ್ಟು ಒಂದು ಮನಸ್ಸು ಈ ರಾಜಕೀಯದಲ್ಲಿ ಬಾರದ ಕಾರಣ ಪುನಃ ನಾನು ಹಿಂದುತ್ವದ ಪರವಾಗಿ ಇಷ್ಟೊಂದು ಪರಿಷತ್ತಿಗೆ ಪುನಃ ಸೇರಿಕೊಂಡು ಕೆಲಸವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ನನಗೆ ಪುತ್ತೂರಿನಲ್ಲಿ ಒಂದು 40 ಸೆನ್ಸ್ ಜಾಗ, 50 ಸೆನ್ಸ್ ಜಾಗ ಉಂಟು. ಇಷ್ಟೊಂದು ಪರಿಸ್ಥಿತಿಗೆ ನಾವು ಮೊದಲು ತೆಗೆದಿಟ್ಟಂಥ ಸ್ಥಳ. ಆ ಸ್ಥಳದಲ್ಲಿ ಒಂದು ಒಳ್ಳೆಯ ಕಟ್ಟಡವನ್ನು ಮಾಡಬೇಕೆಂಬಂಥ ಒಂದು ದೃಷ್ಟಿಯಿಂದ ನಾವು ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. 3,25,00,000ಕ್ಕೆ ಅದನ್ನು ನಾವು ಟೆಂಡರ್ ಕೊಟ್ಟಿದ್ದೇವೆ. ಟೆಂಡರ್ನಲ್ಲಿ ಸ್ವಲ್ಪ ನಮಗೆ ಸಮಸ್ಯೆಗಳು ಉಂಟು ಮಾಡಲಿಕ್ಕೆ ಆ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಆಗ್ತಾ ಉಂಟು. ಮೊನ್ನೆ ಅವರಿಗೆ ಹೇಳಿದೆ, ನಿಮ್ಮ ಕೆಲಸ ಮಾಡಲಿಕ್ಕೆ ಆಗಲೇ ಬಿಟ್ಟುಬಿಡಿ, ನಾವು ಬೇರೆಯವರಿಗೆ ಕೊಡ್ತೇವೆ. ಈಗ ಅವರು ಪುನಃ ಕೆಲಸ ಪ್ರಾರಂಭ ಮಾಡಿದ್ದಾರೆ. 3,25,00,000 ಕೊಟ್ಟಿದ್ದಾರೆ. ನನಗೆ ಅಂದರೆ ನನ್ನ ಈ ಪ್ರಾಯದಲ್ಲಿ ನಾನು ಆ ಸ್ಥಳವನ್ನು ವಿಶ್ವಹಿಂದೂ ಪರಿಷತ್ತಿನ ಕರ್ನಾಟಕ ಟ್ರಸ್ಟಿಗೆ ಕೊಟ್ಟಿದ್ದೇನೆ. ಯಾಕೆಂದರೆ ನಮ್ಮ ಒಂದು ಹಿಂದೂ ಕಲ್ಯಾಣ ಪ್ರತಿಷ್ಠಾನ ಎಂಬಂಥ ಒಂದು ಟ್ರಸ್ಟ್ನಲ್ಲಿದ್ದಂಥ ಜಾಗ, ಅದು ಬೇರೆ ಯಾರಿಗೂ ಹೋಗುವುದು ಬೇಡ, ವಿಶ್ವಹಿಂದೂ ಪರಿಷತ್ತಿಗೆ ಇರಬೇಕೆಂದರೆ ಅದಕ್ಕೆ ನಾನು ಕೊಟ್ಟಿದ್ದೇನೆ. ಅದೇ ಪ್ರಕಾರ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಎಲ್ಲರ ಹತ್ರ ಕೇಳ್ತಾ ಇದ್ದೇವೆ, ನಮಗೆ ಸಹಕಾರ ಕೊಡಬೇಕಂತೇಳಿ. ಹಾಗೆ ಪುತ್ತಿಲ ಪರಿವಾರದವರು ಆವತ್ತು ಬಂದಾಗ ನನಗೆ ಹೇಳಿದರು, ನಾವು 1 ಲಕ್ಷ ಕೊಡ್ತೇವೆ ಅಂತ. ಅದಕ್ಕೆ ನಾನು ಅವರಿಗೆ ಹೇಳಿದೆ, ನಿಮ್ಮ ಕಟ್ಟಡ ಉದ್ಘಾಟನೆ ಆಗ್ತಾ ಉಂಟು, ಅದೇ ದಿವಸ ನೀವು ಆ ಚೆಕ್ಕನ್ನು ಕೊಡಿ ಯಾಕೆ ಇವತ್ತು ಕೊಟ್ಟಿದ್ದಾರೆ. ಪುತ್ತಿಲ ಪರಿವಾರದವರು ಹಿಂದುತ್ವಕ್ಕೆ ಬೇಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡಬೇಕು. ಏಕೆಂದರೆ ಕೆಲವರು ಹೇಳ್ಬೋದು, ಅವರನ್ನು ಬಿಜೆಪಿಗೆ ತಗೊಂಡಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿಯ ಪಕ್ಷ ಸದಸ್ಯರಾಗಿದ್ದಾರೆ, ಮತ್ತೆ ಅವರಿಗೆ ಗಲಾಟೆ ಮಾಡೋದು. ಬಿಜೆಪಿ ಅಲ್ಲ ಅಂತ ಹೇಗೆ ಹೇಳ್ತೀರಿ? ಕರ್ನಾಟಕ ಪ್ರಾಂತ್ಯದಲ್ಲಿ ಬಿಜೆಪಿಗೆ ಅವರು ತಗೊಂಡು ಬಿಜೆಪಿಯ ಸದಸ್ಯರಾಗಿ ನೇಮಕ ಆಗಿದೆ. ಜಿಲ್ಲೆಯಲ್ಲಿ ಬಿಜೆಪಿ ಜಿಲ್ಲಾ ಕಮಿಟಿಯಿಂದ ಬಿಜೆಪಿಯಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ಇವತ್ತು ಅವರು ಬಿಜೆಪಿ ಅಲ್ಲ ಅಂತ ಹೇಳೋದಕ್ಕೆ ನಾನು ಅದನ್ನು ಒಪ್ಪಿದ್ದಾರೆ. ಯಾಕಂದರೆ ನಾನು 1961ನೇ ಇಸವಿಯಿಂದಲೇ ಜನಸಂಘ ರಾಷ್ಟ್ರೀಯ ಸ್ವಯಂ
ಸೇವಕ ಸಂಘದಲ್ಲಿ ಕೆಲಸ ಮಾಡಿ ನಾನು 15 ವರ್ಷ ಪ್ರಾಯದಲ್ಲಿ ನಾನು ಕೆಲಸ ಮಾಡಿ ನನ್ನ ಸ್ವಂತ ಊರು ಮಂಜೇಶ್ವರ. ಅಲ್ಲಿ ಕೆಲಸ ಮಾಡಿ ಮತ್ತೆ ಪುತ್ತೂರು ಬಂಟ್ವಾಳದಲ್ಲಿ 3 ವರ್ಷ ಕೆಲಸ ಮಾಡಿ 73ರಲ್ಲಿ ಪುತ್ತೂರಿಗೆ ಬಂದೆ. ತುಂಗಪ್ಪ ಬಂಗಾರದೆಲ್ಲ ಅಲ್ಲಿಗೆ ಬಂಟ್ವಾಳದವರು ಆಗ ಯಾರೆಲ್ಲ ಇದ್ರು, ಶಿವರಾಯ ಓಟಿಗೆ ನಿಂತಿದ್ರು. ಆ ಸಂದರ್ಭದಲ್ಲಿ ನಾನಲ್ಲಿ ಬಂಟ್ವಾಳದಲ್ಲಿ ಇದ್ದೆ. ಆಗಾಗ ಮಾಡಿದಂಥ ಉಪ್ಪಾಯಿ ಪೂಜಾರಿ ಅವರು ಊಟಿಗೆ ನಿಂತಿದ್ರು. ಹಾಗೆಲ್ಲ ನಾವು ಕೆಲಸ ಮಾಡಿದವರು. ಮತ್ತೆ ಪುತ್ತೂರಿನಲ್ಲಿ ಬಂದು ನಾನು ರಾಜ್ಯಕ್ಕೆ ಬೇಡ ಹಿಂದುತ್ವದ ಆಧಾರದ ಕೆಲಸ ಮಾಡಬೇಕೆಂದು ಮಾಡ್ತಾ ಇದ್ದೇನೆ. ಇವತ್ತು ಆ ಕೆಲಸಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಿ. ಹಾಗೆ ಪುತ್ತಿರ ಪರಿವಾರದವರು ಹಿಂದುತ್ವಕ್ಕೆ ಬೇಕಾಗಿ ಕೆಲಸ ಮಾಡುವಂಥ ಕೆಲಸಗಳಿಗೆ ಹಿಂದೂಗಳೆಲ್ಲ ಒಟ್ಟು ಸೇರಿ ಅವರಿಗೂ ಸಹಕಾರ ಕೊಟ್ಟು ಈ ಕೆಲಸಗಳು ಒಳ್ಳೆ ರೀತಿಯಲ್ಲಿ ನಡೆಯಲಿ ಎಂಬಂಥ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಗೋಪನೆ ಅಕ್ಲನ ಆಶೀರ್ವಾದದ ಪರಿಣಾಮ ಬಹುಶಃ ಈ ಪುತ್ತೂರು ಬಲಿಷ್ಠ ಬಿಜೆಪಿ ಖುಷಿಗಳು ಅಡ ತುಂಗ ಬಂಗೇರ್ಲ ಅಂತೀನಿ ಬಾರಿ ಹೋಟೆಲ್ ಗ್ಲಾಸ್ ಸಿಕ್ಕಿದ್ದು ದಿನಕ್ಕೆ 2,000 ಬೀಡಿ ಕಟ್ಟಿದ್ದು ಜೀವನ ಮಂತನ ಈ ತುಂಗ ಬಂಗೇರ ಯಾನ್ ಬಂಟಾಲ ಕ್ಷೇತ್ರ ಯಾನ್ ಪಾರ್ಟಿ ಕಟ್ಟಿನ எனக்கு ஜி ஆனந்தன்னி யான் ತುಂಬ ರಡ್ಡು ಕ್ಷೇತ್ರ ಇವಿಟ್ಲ ಇದು ಬಂತು ಅಪ್ಪನಾಗ ಓಪನ್ನೇ ಸಂಘ ಪರಿವಾರ ಹಿಡಿತದೆ ಆ ಬಿ ಜೆ ಪಿ ಇಟ್ಲಿತ್ತು ಬಾಲಕೃಷ್ಣ ಬಾರಿ ನೋಟಿಗೆ ಬರೋರು ಹೋಯ್ತು ಗೊತ್ತಿಲ್ಲ ಹಿಂದೆ ಮಾತ್ರ ಒಂಜಿ ಹೋರಾಟಕ್ಕೂ ಒಂಜಿ ತುಂಬ ಭಾರತಾದಿತ್ತು ಬಹುಶಃ ಆ ಸಾರಥಿ ಬಹುಶಃ ದೇವರ ಮೆಚ್ಚೆ ಕೆಲಸ ಮಾಡ್ತೋದಿಲ್ಲ ಅವನಿಗೆ ಮೆಚ್ಚುಗೆ ಗೊತ್ತು ನಾವು ಗೊತ್ತಿಲ್ಲ ಸಮಾಜ ಸೇವೆ ಆತ ಏರಿಗಳ ಮನಪರ ಆಗ್ತದೆ ಮತ್ತೆ ದುಡ್ಡು ಇತ್ತಂದ್ರೆ ಏರಿಗಳ ಮನಪರ ಸಾಧ್ಯ ಇಲ್ಲ ತುಂಗ ಬಂಗಿರಿ 5 ಜೋಡಿ ಮಾಡ್ಕೊಂಡು ನಾನು ಮದುವೆ ಅನ್ಕೊಂಡು ನಾನು ದೇವರ ಲೆಕ್ಕಂತಿನ ಆಶೀರ್ವಾದ ಹಿರಿಯಕ್ಲ ಆಶೀರ್ವಾದ ತುಂಗ ಬಂಗಿರಿ 8 ಜೋಡಿ ಆಗ ಸುಲಭ ಐತಿ ಸಾಮೂಹಿಕ ಮದುವೆ ಅನ್ಕೊಂಡು ಸುಲಭ ಅಯ್ಯೋ ಅಕ್ಕನ ಪತ್ರ ಅಯ್ಯೋ ಕೇಳಿ ಕಣ್ಣಣ್ಣು ಬಿಡಿದ ಲಡಾಯಿ ಸಾಕು ಸಾಕ ಬಲ್ಪ್ಗೆ ಮತ್ತೆ ಇಲ್ಲ ಹಚ್ಚಿದ ಪರಿಸ್ಥಿತಿ ಆಟ ಅಡ್ವರ್ಟೈಸ್ ತುಂಬ ಹೋಗ್ತಾನೆ ಅಂತ ಅವು ಮೆಚ್ಚೋಣ ನನ್ನ ಗಂಡಸ್ತಿಗೆ ಐಕ ಅವು ಯಾರು ಮೆಚ್ಚಿಯ 100 ಜೋಡಿ ಮಾಡ್ಕೊಡು ಸ್ವಾಮಿ ನಾನು ಭಾರಿ ಬೇಲೆ ಅಂತಾನೆ ಅವನಿಗೆ 25,000 ಜನ ಸೇರಿಸೋದು ಆರೋಗ್ಯ ಮೇಲೆ ಮತ್ತೆ 3 ದಿನ ಒಟ್ಟು 25,000 ಜನ ಡಾಕ್ಟರ್ ದುಲೋಪಾಲ್ ಪ್ರಸಾದ್ ಮತ್ತೆ ಸುಮಾರು 15 ವರ್ಷ ತುಂಬ 20 ವರ್ಷ ಸಾಮೂಹಿಕ ಮಧ್ಯ 17 ವರ್ಷ ನಾನು 17 ವರ್ಷ ಸುರುತು ಜೋಡಿದ್ದು ಅಲ್ಪ ಜೋಡಿ ಅಷ್ಟೇ ಪರೀಕ್ಷೆ ಜಾಸ್ತಿ ಜನಾಂಗಿಲ್ಲ 50,000 ರೂಪಾಯಿ ಕೊಡ್ತಾ ದುಡ್ಡು ತೊಟ್ಟಿಗೆ ತಡೆ ಬರೀ ಬಂದ ಆದ ನಿಮಗೆ ತೃಪ್ತಿ ಉಂಟು ಬರೀ 1 ಕೋಟಿದ ಇಲ್ಲು ಕಟ್ಟಿ ಸಾಮೂಹಿಕ ಮಧ್ಯಮೆ ಆನಂದ ಪೂಜಾರಿ ಬಂದ್ರೆ ಆಡದಂಗಡದಲ್ಲಿ 1 ಕೋಟಿದ ಇಲ್ಲು ಕಟ್ಟಿ ಇಲ್ಲು ಮಧ್ಯಮೆ ಆದ ಆ ಸಾಮೂಹಿಕ ಮಧ್ಯಮೆ ಏನು ಮಾಡೋದಾನೆ ಇಲ್ಲ ಅನ್ಬೋದು ಡಿನ್ನರ್ ಅಂತ ದುಡ್ಡು ಕೊಟ್ಟು 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಆ ದುಡ್ಡು ಜೋಡಣ ಮತ್ತೆ 1 ಕಾರ್ ದಿತ್ತೊಂಡೆ ಆ ಕಾರ್ ದಿತ್ತ 10 ಕಾರ್ದು ದಣಿಯಾಗಿ ದುಬೈಗೆ ಹೋಗಿ 1 ಕೋಟಿದ ಇಲ್ಲು ಕಟ್ಟಿ ಸ್ವಾಮಿ ಜನಪ್ಲೇಟ ಆಡಂಬರ ಮದುವೆ ಇನ್ನೇ ಮುಂತೋಡ್ಕೊಂಡು ನಾನು ಜರ್ತನೆ ಯಾನ ಭಾರಿ ಗೌಗಿಡ್ ಮದ್ಮೇನೆ ಭಾರಿ ಅಲ್ಲೇ ಇಂಗ್ಲೀಷಿನ ಸುಳ್ಳು ಮುಂದೆ ಎಲ್ಲ ಸಂಬಂಧ ಭಾರಿ ಗೌಜಿಡ್ ಮದ್ವೆ ಅಪ್ಪನ ದೇವಾಂಶ ಯಾನೆ 77 82 ಮುಂದೆ ದಾವಣಗೆರೆ ಇರ್ತೀನಿ ಅವಳು ಶಾಖೆ ಮುಂದೆ ಪ್ರಭಾ ಶಾಖೆ ಯಾನೇ ಮುಂದೆ ದಾವಣಗೆರೆ ಪಂಪ ಭಜನ ಕಾಲ ಅಪ್ಪನಾಗ ಅದೇ ಅವನು ದಾವಣಗೆರೆ ಇರ್ತೀನಿ ಹೋಟೆಲ್ಗೆ ಅರ್ಧದ ಬತ್ತೆ ಇಡೇ ಬರ್ತೀನಿ ಮದುವೆ ಗೌಜಿ ಬಾರಿ ಸ್ಟೈಲ್ ಹಾಕೋಣ ಹೊಡ್ತಾದ ಜವಳಿ ಗಮ್ಮತ್ತು ಅಂತೆ ಬುಕ್ಕ ಬಡಿದಿನ ಕರಿಬೇಡಿ ಸಮೇತ ಬಯಕೆ ದಾನಿ ಎನ್ನ ಬಿಡಿದಿನ ಕರಿಬೇಡಿ ಬಾಟ್ರಿ ಪರಿಸ್ಥಿತಿ ಆಯ್ತಣ್ಣ ಹಚ್ಚಿತ್ತ ಕಷ್ಟ ಬರ್ತೀನಿ ಅಂಕ ಅಪ್ಪನ ಕಣ್ಣೀರು ಬರ್ತೀನಿ ಅನ್ನೋ ಬಿಡಿದಿನ ಫೋನಾಗ ಅವೇ ನೆಗ್ದಿದ್ದೆ ಅಡವು ಈ ಸ್ಥಿತಿ ನಿರ್ಮಾಣ ಆರ ಬನ್ನಿ ಆಯ್ತು ನಮ್ಮಂತೆ ಆರಾಮವಾದ ಆಡಂಬರ ಇತ್ತಂದ್ರೆ ಸಾಮೂಹಿಕ ಒತ್ತು ಮದುವೆಗೆ ಒತ್ತು ಕೊಡ್ಕೊಂಡು ನಾವು ಇರೋದಕ್ಕೆ ಒಂದು ಒತ್ತು ಕೊಡಿ ಬಹುಶಃ ಎಷ್ಟೇ ಕೆಲವು ಜೋಡಿ ಅಂತೂ ಬುದ್ಧಿಲಿಕ್ಕನ ಜೋಡಿನಂತೂ ಭಾರಿ ಅಭಿಪ್ರಾಯ
ಆಗ್ಲೇ ಹೆಣ್ಣು ಬಂದಾಗ ಬಂದಿದ್ದು ಅನ್ನ ನಮಗೆ ಬಾಳೆ ಇಲ್ಲಿಂದ ಯಾರು ಸ್ವಾಮಿಗಳ ಮಧ್ಯೆ ಹಣ ತೃಪ್ತಿ ಕೊಡ್ತೀವಿ, ಮನಸ್ಸು ತೃಪ್ತಿ ಕೊಡ್ತೀವಿ. ಇಡೀ ಜಿಲ್ಲೆದ ನಮ್ಮ ಜಿಲ್ಲೆ ದಾಖಲೆಗೆ ಮಾತ್ರ ಮದುವೆ ಆಗ್ತಾನ, ಘಟ ದಾಖಲೆ ಮಾಡ್ತೀನಿ ಅಂಚಾದ ಇನ್ನೇ ಅರುಣನ್ನೇ ಬಾರಿ ಖುಷಿ ಜೊತೆಗೆ ಇದು ಮಾತೆಲ್ಲ ಸಹಕಾರ ಕೊಡು ಓರಿಯಲ್ಲಿ ಒಂಜಿ ಜೋಡಿ ತಯಾರು ಮಾಡು ಮಾತೆಲ್ಲ ಒಂಜಿ ಜೋಡಿ ಇದು ಮಾಡ್ತಾರೆ ಏನಾಗಿಲ್ಲ ಇಲ್ಲಿ ಹೆಚ್ಚಿನ ನಮ್ಮ ಮನಸ್ಸು ಮಾಡ್ತಲ್ಲ ಎಂತೆಲ್ಲ ಹಾಕೊಂಡು ಯಾನೇ ಸಾಕ್ಷಿ ನಮ್ಮ ಧೈರ್ಯ ಮನಸ್ಸು ಎಂತ ಮನಸ್ಸು ಅಪ್ಪನ ಮಾತು ಒಳ್ಳೇದು ಒಂಜಿ ಜೋಡಿ ನೀರು ಹಾಕ್ಬೇಕು ಯಾನ ಎಲ್ಲ ಸಹಕಾರ ಮಾಡಬೇಕು ಮಾತಿಟ್ಟು ಮಾತು ಪ್ರತಿ ವರ್ಷ 17 ವರ್ಷ ಭಾರಿ ತೃಪ್ತಿ ಕೊಟ್ಟು ನೈಟ್ ಡಿಬ್ಬನ ಬರ್ಪನ ಸೀನ್ ಆ ಡಿಬ್ಬಣದ ವ್ಯವಸ್ಥೆ ಅವು ಇನ್ನೊಂದು ಗಾಡಿ ವರ್ಕ್ ನಾವು ಈರು ಅನುದಾನ ಈರು ತುಳಿ ಇದೀಗ ಈ ದೇವತೆ ಅಲ್ಪ ಅಂತ ಮಸ್ತ್ ಜನ ಸಮಾಜ ಸೇವೆ ಆಗಿ ಉಪಕಾರ ಆಗಿ ಬುಕ್ಕ ಏರ್ಲ ಪ್ರೇಜರ್ ಇದ್ದ ಯಾನ್ ಸಾಕ್ಷಿ ಪಾಟಿ ತುಂಗಪ್ಪಂಗಿರಿ ಬೆಟ್ಟಿದ್ದು ತಲವಾರು ಬೆಟ್ಟಿದ್ದು ಪಾಟಿ ಕಟ್ಟೆ ತುಂಗಪ್ಪಂಗಿರಿ ಬುಕ್ ಮೋಸ ಏನಿದೆ ಸ್ವಾಮಿ ನಮ್ಮಡ ತಾಕತ್ತುಂಡ ನಮ್ಮ ವ್ಯಕ್ತಿಯಾದ ದುಂಬದ ರಾಷ್ಟ್ರ ಪ್ರೇಮ ಪಾರ್ಟಿ ಸಿದ್ಧಾಂತ ಇನ್ನು ಸ್ವಾಮಿ ಸ್ವಾರ್ಥದ ಸಿದ್ಧಾಂತವನ್ನು ಸ್ವಾರ್ಥದ ಸಿದ್ಧಾಂತ ಪಾರ್ಟಿಡ ಅವನು ಹಿಂದೂ ಅವರ ಬಲ್ಲಿ ಇದಕ್ಕೋಸ್ಕರ ನಮ್ಮ ಇದಕ್ಕೋಸ್ಕರ ಮಾಡ್ತೆ ದೇವರ ಮೆಚ್ಚಂದ ಕೆಲಸ ಅವು ಸಮಾಜ ಸೇವೆ. ಆ ಸಮಾಜ ಸೇವೆ ಮಾಡಿದ್ರೆ ದೇವರ ಖಂಡಿತ ಆಶೀರ್ವಾದ ಉಂಟು. ಇದು ಮಾತೆಲ್ಲ ಜಾತಿ ಬೇತೈತೆ ಒಂಜ ತೆಗೆದುಕೊಂಡು ಮನಸ್ಸು ಅರುಣ್ ಗೊತ್ತಿಲ್ಲ ಟೀಮ್ ಮಾಡಿ ಇಚ್ಛನೆ ಇರ್ತಾರೆ ಪರಿಣಾಮ ನಮ್ಮ ಮಾತ್ರ ನನಗೆ ತಂದಪ್ಪ ನಿಂಗೆ ಖುಷಿಯಾದ ಗೌರವಾಧ್ಯಕ್ಷರನ್ನು ಬರೀತಾರೆ ಮತ್ತೆ ತುಲಿ ಅವು ಬೋಡು ಐ ಪೂಜಾರಿಗೆ ಐ ಶಕ್ತಿ ಐದಾಗಿ ಎಡ್ಡೇ ನಮ್ಮ ಹಿಂದೂ ಸಮಾಜ ಆಲಯನ ಅದಕ್ಕೋಸ್ಕರ ದೇಶ ಪ್ರೇಮ ಸಮಾಜ ನಿರ್ಮಾಣ ಮಾಡ್ಬೋದು. ಆ ಸಮಾಜ ನಿರ್ಮಾಣ ಎಡ್ಡೆಡ್ಡು ವ್ಯಕ್ತಿ ನಕ್ಕಲ ಮುಖಾಂತರ ಆಗುವುದು. ಅದಕ್ಕೋಸ್ಕರ ಪುತ್ತಿಲ ಅರುಣ್ ಪುತ್ತಿಲ ನೇತೃತ್ವಡು ಎಂಗ್ಲ ಗಡಿಟ್ಟಿನ ನಾನು ಬೆಳ್ತಾಯಿಲ್ಲ ಬಂಡವಾಳ ಗಡಿಟ್ಟಿದ್ದೆ ಅಂತಿದ್ದೆ ಪುತ್ತೂರು ಕೈತಲ್ಲ ಅವ್ರಲ್ಲ ಅಂತ ಮೂಜಿ ನಮ್ಮ ನೋಡಿಲ್ಲ ಜಿಲ್ಲಾ ಪಂಚಾಯತ್ ಮೂಜಿಗೆ 4 ಗಂಟೆ ಉಂಟೆ ಸರಪಾಟಿ ಉಂಟೆ ಅದಕ್ಕೆ ಗುರುಪರುಡು ಉಂಟೆ ಅದಕ್ಕೆ ಬಜ್ಪೇಡ್ ಉಂಟೆ ಅದಕ್ಕೆ ಸಂಘ ಬೆಟ್ಟುಡ್ಲ ಅಂತೆ ದೇವ್ರ 3 ಗಂಟೆ ಇನ್ನಂತೆ 1 ಗಂಟೆ ಸೋತಿ ಅವಲ ದಿವಸ ಇಂಟರ್ನೆಟ್ ಪಟ್ಟೆ ರಾಜಕೀಯ ಬಂದ್ಬಿಡೋ ಒಂದು ಶಾಶ್ವತತ್ವ ಅವು ಬರ್ದು ಹೋಗಿ ಅಂಡ ಸಮಾಜ ಸೇವೆ ಒಂದು ಶಾಶ್ವತ. ಅದಕ್ಕೋಸ್ಕರ ನಿಖಲ್ ಮಾತಾಡ ಜಾಸ್ತಿ ದಲಿತ ಕುಟುಂಬದಾಗ ಬರಬೇಕು ಪರಿಷ್ಠ ಪಂಗಡದಾಗಲಿ ಪರಿಷ್ಠ ಜಾತಿ ಜನಾಂಗದಾಗಲಿಗೆ ಆಗ್ಲಿಕ್ಕೆ ಸರ್ಕಾರದ 50,000 ಕೊಟ್ಟು ಯಾವತ್ತು ಇಟ್ಕೊಂಡು ಅಕ್ಲಾಕ್ಲ ಅರ್ಜಿ ಕೊಂಡ ಮತ್ತು ಸಾಮೂಹಿಕ ಮದುವೆ ಸರ್ಟಿಫಿಕೇಟ್ ಕೊಂಡ ಅರುಣ್ ಗೊತ್ತೇ ಬೇರೆ ಇಂಚಿನ ಸಾಮೂಹಿಕ ಮದುವೆ ಅಂತೇಳಿ ಒಂದು ರಿಜಿಸ್ಟರ್ ಹೊರಟಾಗ ತಾಲೂಕು ಆಗ್ತದೆ ರಿಜಿಸ್ಟರ್ ಆಯ್ತು ಅక్కడ ಅರ್ಜಿ ಕೊಂಡ ಅಲ್ಲೇ ಸರ್ಕಾರದ ಚಿಕ್ಕಂತ 50,000 ರೂಪಾಯಿ ದುಡ್ಲ ಚಿಕ್ಕಂದು ಈ ಸಂದರ್ಭ ಪಡೆದು ಸಾಮೂಹಿಕ ವಿವಾಹ ಒಂದು ಆದರ್ಶವಾದ ವಿವಾಹ ಸಮಾರಂಭ ಅವು ನಮ್ಮ ಮಾತಾ ಕಡೆಟ್ಲ ನೀವು 7 ಕೋಟಿ ಗಟ್ಟಲೆ ಮದುವೆ ತುಲ್ಲಿ ಐದು ನೆಮ್ಮದಿ ಬೇಕು ತುಲ್ಲಿ ಒಂದು 25 ಜೋಡಿ ಹಣ್ಣಲ್ಲ ತುಲ್ಲ ಒಂದು ಬರ್ಪಣ ಡಿಬ್ಬನ ಹಣ್ಣಾಗ ಒಂದು ಮದುವೆ ಒಟ್ಟಿಗೆ ಜೋಡಿ ಹಣ್ಣಾಗ ಒಂದು ಆಯ್ತಾ ತೃಪ್ತಿ ಬೇತೆ ಬಹುಶಃ ತುಂಬ ಮಾತ್ರ ಸ್ವರೂಪ ಬಾಂಬೆದ ಬಂಟ ಸಮಾಜ ತುಂಬ ಬಂಗೇರಿನ ಯಾನು ದೊಡ್ಡ ಉಗ್ಲೇನು ಪ್ರಶ್ನೆ ಆಗ್ತದೆ ಬಂಟ ಸಮಾಜ ಏನನ್ನು ದರ್ಶನ ಸಮಾಜ ಇತ್ತು ಸ್ವರೂಪ ಬಂಟ ಸಮಾಜ ಏಪಲ ಅಂತ ಅನ್ವಾಗ ಎಂಗ್ಲ ರಾಜಶೇಖರನ ಉಳ್ಳಿ ಹಿರಿಯರೇನ ಬಾಲಕೃಷ್ಣನ್ನೇ ಮತ್ತು ಹೆಣ್ಣು ಬಾಂಬೆದ ಬಂಟ ಸಮಾಜ ಲಕ್ಷಾಗಟ್ಟಲೆ ದುಡ್ಡು ಕೊಡ್ಸೋದು 25 ಲಕ್ಷ ರೂಪಾಯಿ ಕೊಡ್ಬೋದು ಅದರಿಂದ ನಾನು ಖರ್ಚು ವೆಚ್ಚಗಳು ಹೆಣ್ಣು ಬಂಟ ಸಮಾಜ ಹೆಣ್ಣೊಟ್ಟಿ ಗಿರಿಸಾಯಿನ ಪರಿಣಾಮ ಇನ್ನೇ ತುಂಗಭಂಗೇರಿ 500 ಜೋಡಿ ಮದ್ವೆ ಅಂತ ಆಡಿ ಆ ಸಾಮೂಹಿಕ ಮದ್ವೆ 3 ಅದ್ದೂರಿ ಆದವು 100 ಜೋಡಿ ಮಾಡ್ಕೊಂಡು ಮಲ್ಲ ಭಾರಿ ಬಂಗೊಂಡು ಈಚೆ ಹೆಡ್ಡೇರಿಗೆ ಬರ್ತಿದ್ವಿ ಘಟ್ಟದಾಗಲು ಬರ್ತಿದ್ದೆ ಈಚೆ ಅಭಿವೃದ್ಧಿ ಆಗ್ತದೆ ಜನಕ್ಕೆ ಭಾರಿ ಇಂಪ್ರೂವ್ಮೆಂಟ್ ಆಗ್ತದೆ ಅವು ಸಾಮೂಹಿಕ ಸಹಸ್ರ ಭವನ ಉಂಟು ಅರುಣಲ್ಲಿ ದುಂಬಿ ಎಲ್ಪ ಜೋಡಿ ಚಿಕ್ಕೊಂಡಿರ್ತೀರಿ ಇಂಕ ಅರ್ಜಿ ಕೊರ ಬರ್ಬೇಕು ಅಕ್ಲಾದೆ ಬರ್ತದೆ ನಮ್ಮ ಕ್ಲಬ್ಗೂ ಅಕ್ಲಾದೆ ಬರ್ತನ ಅಂಥದ್ದು ಅರ್ಜಿ ಕೊರಡು ಕರಿಯೇ ಬರ್ತೀವಿ ಎಲ್ಪ ಜೋಡಿ ಸುರುಗು ಯಾನ 8-9 ಇಸವಿ ಪ್ರಾರಂಭ ಆಗ್ತದೆ 2008 8ನೇ ಇಸವಿ 70 ಜೋಡಿ 569 ಜೋಡಿ ಈಚೆ 5 ಕಮ್ಮಿ ಅಂತ ಬರ್ತದೆ ಇತ್ತೆಲ್ಲ 10 ಜೋಡಿ 10 ಜೋಡಿ ಬರೋದು ಅಂಚಿನ ಆ ಒಂದು ಇಂಪ್ರೂವ್ ಆಗ್ತದೆ ಜನ ಭಾರಿ ಇಂಪ್ರೂವ್ ಆಗ್ತದೆ ಮೋದಿನ ಕೆಲವು ಯೋಜನೆ ಹಿಡಿದಾರೆ ಕೆಲವು ಭಾರಿ ಇಂಪ್ರೂವ್ ಆಗ್ತದೆ ಇಜ್ಜಿದ್ದು ಸರ್ಕಾರ
ಮೋದಿ ಎಡ್ಡೆ ಮಾಡ್ತೀವಿ ಕೆಲದಾಗ ಹಾಳು ಮಾತೊಂದು ಆಡೋದು ಅಟ್ಲ ಮೋದಿನ ಯೋಜನೆ ಇದ್ದಾರೆ ಕೆಲವರು ಆ ಇಂಪ್ರೂವ್ ಆದರೆ ಜನಕ್ಕೂ ಅದಕ್ಕೋಸ್ಕರ ಬಂದರೆ ಸಾಮೂಹಿಕ ಮಧ್ಯವರ ಮಂತ್ರಿ ಮಂತ್ರಿ ಇದು ಪುತ್ತೂರು ಒಂದು ತೂಲಿ ಆಯ್ತು ಗುಣನೇ ಬೇಕು ಆ ಒಂದು ಮನಸ್ಸದ ದೇವರ ಮಿಚ್ಚರಂಚಿನ ಕೆಲಸ ದೇವರ ಅದಕ್ಕೋಸ್ಕರ ಆ ಒಂದು ಆ ಕಾರ್ಯಕ್ರಮ ಭಾಗವಹಿಸೋದು ಮಾತ್ರ ಭಾಗವಹಿಸಲಿ ಪ್ರತಿಯೊಂದು ವ್ಯಕ್ತಿಲ್ಲ ಅವನಿಗೆ ಜೋಡಿ ತಯಾರು ಮಾಡ್ತದ್ದು ಇತ್ತನೆ ಶುರು ಮಾಡ್ತೀವಿ ಎಪ್ಪ ನನ್ನ ಮದ್ವೆ ನವಂಬರ್ 22 ಬೇಗನೆ ಅದು ಎನ್ನಾಡು ತುಗ ಯಾನದು ಇಲ್ಲಿ ಜೋಡಿ ಕಡ ಪಂತ ಈಗ ಮಾತೆಲ್ಲ ಮನಸ್ಸು ಮಾಡ್ತೇವೆ ಪ್ರತಿ ಸಾಲು ಕೂಡ ಇದು ಗಿಲ್ಲಡಿ ಜನ ನಮ್ಮ ಸಂಬಂಧಕ್ಕೆ ತೆರಪ ಮುಖಾಂತರ ಈಗ ಮಾತೆಲ್ಲ 100 ಜೋಡಿ ತಯಾರು ಮಾಡ್ತಾರೆ ಈಗ ಮಾತೆಲ್ಲ ಶ್ರಮ ವಹಿಸಲಿ ಏನು ಪ್ರೀತಿದ ಅಲ್ಲನ್ನು ನೆತ್ತೊಡು ಮಾತ ಹಿರಿಯಕ್ಲ ಅಂದೇನೆ ಬಿಲ್ಡಿಂಗ್ ಓನರ್ಗಳು ಒಂದೇ ಅಲ್ಲ ಅಕ್ಲು ಮತ್ತು ಹೆಟ್ಟೆ ಮನಸ್ಸು ಮತ್ತು ಬಿಲ್ಡಿಂಗ್ ಕಟ್ಟಡವನ್ನು ಕೊಡ್ತೇವೆ ಮಾತ್ರ ಇಲ್ಲ ರೆಡ್ಡಿ ಮನ್ಪಾಡು ಈಗ ಮಾತ್ರ ಇಲ್ಲ ಪ್ರೀತಿದ ಎನ್ನ ಪುತ್ತದ ಪ್ರೀತಿದ ಸ್ನೇಹಿತರನ್ನ ನೀನು ಹಿರಿಯಾಕ್ಲಿಗೆ ಮಾತ್ರ ಇಲ್ಲ ಸೊಳ್ಮೆಣ್ ಸಲ್ಸೋದು ಇಂಕ್ಲ ಬರೀ ಸ್ನೇಹಿತರನ್ನ ತುಂಬದ ಪಾರ್ಟಿ ಮಾತ್ರ ಇಲ್ಲ ಈಗ ಮಾತ್ರ ಇಲ್ಲ ದೇವರು ಎಡ್ಡೆ ಮನ್ಪಾಡು ಬಂದು ಎನ್ನ ಪೂರ್ಣ ರೀತಿಯ ಸಾಕಾರ ಅರುಣನ್ನ ಸ್ವಲ್ಪ ಬಂದು ಪಾತ್ರ ಪಡೆದು ಆರು MLA ಆಗ್ಲಿಕ್ಕೆ ನಮ್ಮ ಎಲ್ಲ ಮಾಡ್ಕೊಂಡು ಯಾರು ಜಾಸ್ತಿ ಎಲ್ಲ 5 ಜೋಡಿ ಅಂದರೆ ಒಂದು 30-40 ಸಾವಿರ ಜನದ ಸಂಪರ್ಕ ಉಂಟು ನೋಡಿ ನಾನು ಫೋನ್ ಇನ್ನು ನಿಕ್ಲ ಕಾರ್ಕಳ ಆಡ್ದು 40 ಜೋಡಿ ಮತ್ತೆ ಕಾರ್ಕಳ ಆಡ 40 ಜೋಡಿ ಅಲ್ಪಲ್ಲ ತುಂಬ ಬಂಗಿರ ಪಾತ್ರ ಸುನೀಲ್ ಕುಮಾರ್ಲ ಭಾರಿ ಬಂಗೋಡು అయినా ಎಂಕ್ಲ ಸಂಪರ್ಕ ಎಂಕ್ಲ ಫೋನ್ ಮತ್ತೊಂದು ಏತಿತ್ತು నాకు ಏತಿ ಅನ್ಯಾಯ ಅಲ್ಲ ಆ ದೇವರಿಗೆ ಕಟ್ಟಿದ ಪಾಟಿನ ಬಿಟ್ರೆ ನನ್ನ ಮನಸ್ಸು ಬರ್ಬಿ ಸ್ವಾಮಿ ಇದು ನಮ್ಗೆ ಏತಿ ಅನ್ಯಾಯ ಮಾಡ್ತಲ್ಲ ಕಾರಣ ಏತಿ ಅನ್ಯಾಯ ಅಲ್ಲ ಅಂಡ ಆ ಹಿಂದುತ್ವನ ಮರೆ ಪರಪತಿ ಆಪ್ಯನ್ನ ಬಂಗಾಡ್ತನ ಕಷ್ಟಗಾಡ್ತನ ಆ ಕಾಲದ ನೇನ ಎಣ್ಣೆನಾಗ ಬಾರಿ ಬಂಗೊಂಡು 77ನೇ ಇಸ್ವಿಡಿ 70 80ನೇ ಇಸ್ವಿಡಿ 81ನೇ ಇಸ್ವಿಡಿ ಎಂಚಿನ ಅವನಿಗೆ ಜೋಪುಳು 15 ವರ್ಷ 14 ವರ್ಷ ಜೋಪುಳು ಈಗ 53 ವರ್ಷ ಪ್ರಾಯ ಅನ್ನೋಣ ಯಾನ್ ಮಲ್ಲೆ ವಿಜಯ ನನ್ನ ಮಲ್ಲೆ ಹಿರಿಯ ಅಂಥದ್ದು ಆಡಿದ ಕಷ್ಟದ ಕಾಲದ ಬಾರಿ ಪಾರ್ಟಿ ಪಂಡ ಅವ್ರ ಪ್ರೀತಿ ಇಚ್ಚ ಆ ಪಾರ್ಟಿಗಳನ್ನ ಪ್ರೀತಿ ನನಗೆ ಕೊಟ್ಟು ಗಾಯ ಇದ್ದಂತೆ ಭಾರಿ ಇದ್ದಂತೆ ಅಣ್ಣ ನಿಷ್ಠಾವಂತರಿ ಕಡೆಗಣಿಸುವುದಿಲ್ಲ ಇಂದು 6 ಬಲ್ಲಿಯಿಂದ ಈ ಸಂದರ್ಭ ಪಡೆದು ನನ್ನನ್ನು ಎನ್ನ ಪೂರ್ಣ ರೀತಿಯ ಸಹಕಾರ ಕೊರತೆ ಈಗ ಮಾತೆಲ್ಲ ನೋಡಿ ಸರಿಯಾದ ಒಗ್ಗಟ್ಟಾದ ನಿಂತಲೇನು ಪಡೆದು ಈ ಸಂದರ್ಭದ ಹಿರಿಯರನ್ನ 1 ಲಕ್ಷ ರೂಪಾಯಿ ಬಹುಶಃ ವಿಶ್ವಹಿಂದೂ ಪರಿಷತ್ ಯಾಕಂದ್ರೆ ವಿಶ್ವಹಿಂದೂ ಪರಿಷತ್ತು ಈ ರಾಷ್ಟ್ರಪ್ರೇಮ ಮಿತ್ರನಿಂದ ಹಿಂದೂ ಸಂಘಟನೆ ಸಂಘಟನೆ ಪಡೆ ಭಜನೆಗಳು ಇಪ್ಪಡು ಜಾಗರಣೆ ವಿಧಿಗೆ ಇಪ್ಪಡು ಆ ಸಂಘಟನೆ ವಿಶ್ವಹಿಂದೂ ಪರಿಷತ್ ಅಂದ್ರೆ ಅವು ನಿಜವಾದ ದೇಶ ಪ್ರೇಮ ಸಂಘಟನೆ ಅದಕ್ಕೋಸ್ಕರ ದೇಶ ಪ್ರೇಮ ಸಂಘಟನೆ ಕಾರ್ಯ ಪೊನ್ನಿಗೆಯನ್ನು ಅಭಿನಂದಿಸಂದು ಯಾನು ಹೆಚ್ಚೆ ಒಂದು ಎನ್ನ ಸ್ಲೋಗನ್ ಬೇಕಾಗಿಲ್ಲ ದೇವರ ಲೆಕ್ಕಂಜಿನ ಇಂಗ್ಲೆಂಡ್ ಭಾರಿ ಜನಪ್ರಿಯ ಕೆಲವು ನವನಿಟ್ಲಕ್ಕೆ ಮಹಾ ಬೇವರ್ಸಿದೆ ಕೆಲವು ಬ್ಯಾರಲ ಉಳ್ಳೇರು ಮುಸಲ್ಮಾನ ಉಳ್ಳೇರು ಇತ್ಯಾರು ಯಾರು ಬಂದು ಅಲ್ಲ ಬಂದ್ಬೇರೆ ಮುಲ್ಲ ಬಂತು ದಯವಿಟ್ಟು ಎನ್ನ ಚೇಂಜ್ ಆಗ್ತದೆ ದಯವಿಟ್ಟು ಆ ಬೆಲೆ ಇತ್ತು ಯಾರು ಅಂತ ಅಕ್ಕಿಲ್ಲ ಐತೆ ನಾನು ಉಳ್ಳೇರು ಸ್ವಾಮಿ ದೇವರ್ಲೆಕ್ಕ ನನ್ನ ಮನೆ ಉಳ್ಳೇರು ಮುಸ್ಲಿಮರು ದೇವರ್ಲೆಕ್ಕ ನನ್ನ ಮನೆ ಉಳ್ಳೇರು ಇಂಥದ್ದು ಯಾನು ಒಂದಾದ ಮಾತ್ರನ್ನ ಪುಗರಿದ್ದಾನೆ ಮಾತ್ರನ್ನ ಎಡ್ಡನ್ನು ನಾನು ಒಳ್ಳೆ ಮಾತು ಸಮಾಜದಲ್ಲಿ ಎಡ್ಡನ್ನು ನಾನು ಒಳ್ಳೆ ಮಾತು ಸಮಾಜದ ಆಧಾರಎಂದು ಪಾತ್ರ ಪಡೆದು ಅನ್ನನ್ನು ಹಿರಿಯರ ಅನ್ನೊಂದು ಮಲ್ಲ ಗುಣವಂಟನ್ನು ಲೆತ್ತೀರಿ ಏನಾದ್ರು ಏರಲಲ್ಲಿ ಪೂಜೆ ಈರಣ್ಣನ್ನು ಅರ್ಥ ಇದೆ ಅಭಿನಂದನೆ ಆಯ್ತ ಒಟ್ಟಿಗೆ ಹಿರಿಯಾಕ್ಲಿ ಕೂಪಲ್ಲಿ ಭಾಗ್ಯ ಈಗ ಪರಿಹಾರ ಸಣ್ಣ ಪಾತ್ರ ಪಡೆದು ಈಗ ಮಾತ್ರ ಎಡೆ ನನ್ನ ಎಲ್ಲ ಸಾಮೂಹಿಕ ಮತ್ತೆ ಘೋಷಾತ್ಮಕ ಮಲೆ ಕಬಡ್ಡಿ ಮಾತ್ರ ಕೆಲ ಜೋನ್ ಬರುದಿಲ್ಲ ಕಬಡ್ಡಿ ಪ್ರಿಯಲ್ ಕಬಡ್ಡಿ ಪಂಡ 41 ವರ್ಷ ಬಹುಶಃ ಪುಂಜಾಲ್ ಕಟ್ಟೆ ಕಬಡ್ಡಿ ಗೊಬ್ಬ ಅನ್ನ ಲೆಪ್ಪ ಅದು ಗಣೇಶೋತ್ಸವ ಬಂದಿದ್ದಾರೆ ಈಗ ಗಣೇಶೋತ್ಸವ ಬಂದಿದ್ದಾರೆ ಈ ಸರ್ತಿ ಕಬಡ್ಡಿಗಳೆಲ್ಲ ಹೋಗಿರಿ ದಯವಿಟ್ಟು ಕಬಡ್ಡಿಗೆ ಗೊತ್ತು ನಂಗೆ ಈಗ ರಾಜ್ಯಕ್ಕೆ ಒಂದೇ ಫೋನ್ ಅಂತ ಕಬಡ್ಡಿ 41 ವರ್ಷ ಇಡೀ ದೇಶಡು
ಒಂಜಿ ಕಬಡ್ಡಿ ಕಬಡ್ಡಿ ಕ್ಲಬ್ ಸಸಿ ಫ್ರೆಂಡ್ಸ್ ಕ್ಲಬ್ ಅಂಚಿನ ಕಬಡ್ಡಿ ನವಂಬರ್ ಐಕ್ಲ ನಿಕ್ಲು ಮಾತ್ರ ಬಲೆ ಸಾಮೂಹಿಕ ಮತ್ತು ನಿಕ್ಲೆ ಮಾತ್ರ ಲೆಪ್ಪುವೆ ಅರುಣಣ್ಣ ಲೆಪ್ಪುವೆ ಅರುಣಣ್ಣ ಮತ್ತು ಜ್ಞಾನ ನವಂಬರ್ ಮೂಲೆ ಉಲ್ಲ ಸಾಮೂಹಿಕ ಮತ್ತು ಅರುಣಣ್ಣ ಸಾಮೂಹಿಕ ಮದುವೆಗ ಈ ಕಾರ್ಯಕ್ರಮ ಏನು ಬರ್ತಾರೆ ಪಾತ್ರ ಪಡೆದು ಹಿರಿಯ ನಿಕ್ಲೆ ಮಾತಾಡ್ಲ ಪುತ್ತೂರು ದಕ್ಷಿಣ ಬಂದ ದೇಶ ಪ್ರೇಮಿ ಊರು ಮಾತಾಡ ಪುತ್ತೂರು ಒಂಜಿ ನಮ್ಮ ಜಿಲ್ಲೆಯಲ್ಲಿ ವಿಶಿಷ್ಟವಾದ ತಾಲೂಕು ದಾಯ ಪಾತ್ರ ಐದು ವಿಶಿಷ್ಟತೆ ಉಂಟು ನಾನು ಸಂಘ ದುಂಬಡ ಪಾರ್ಟಿ ಆದ ಪುತ್ತೂರು ದಾಖಲೆ ಜವಳಿಯರು ಕಾಸರಗೋಡು ಈ 2 ತಾಲೂಕಿನಲ್ಲಿ ಇಡೀ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಒಂದು ಹಿಂದುತ್ವದ ರಾಯಭಾರ ಪುತ್ತೂರು ಕಾಸರಗೋಡು ಜಿಲ್ಲೆ ಈ ಹಿಂದಕ್ಕೆ ನೇಪಾಳ ಕಲಬಾಗಂದು ಈ ಸಂದರ್ಭದ ಮಾತಾಡಿದ ಕೊಡರ ಹೆಡ್ಡಮ್ಮನ ಪಣಂದು ಎನ್ನ ಪಸರಿದ್ದಾರೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಮುಗರೇಳಿ ಬಾಲಕೃಷ್ಣನೇ ಬಿಜೆಪಿದ ಅಧ್ಯಕ್ಷರೇ. ಅವೇ ಸಂದರ್ಭದಲ್ಲಿ ಯಾನು ಯುವ ಮೋರ್ಚಾದ ಅಧ್ಯಕ್ಷ ಬಿಜೆಪಿದ. ಅವೇ ಟೈಮ್ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಕಲಾವತಿ ಪೂವಪ್ಪ ಅಂದ್ರೆ ಎಂಗಳ ಪೂವಪ್ಪಣ್ಣ ಯಜಮಾನ್ ಅಪ್ಪ ಮೂಜೆ ಸಂಘಟನೆ ಇತ್ತು ಇದು ಪಕ್ಕ ಅಲ್ಪಸಂಖ್ಯಾತ ಮೋರ್ಚಾವನ್ನು ಇಂಕ್ಲ ಆ ಸಂದರ್ಭದ ಮೂಜಿ ಜನ ಈ ವೇದಿಕೆ ಇಟ್ಕೊಳ್ಳುವೇ ಒಂದು ವಿಶೇಷ ನನ್ನ ಅರುಣಣ್ಣಗೆ ಒಂದು ವಿಶೇಷವಾಯಿನ ದಿಸೆ ಬೈದ್ರಕ ಹಿಂಗೆ ಮೂಲ ತೋಣಗ ತೋಜನ ಈಗ ಆ ಕಾಲದ ಚರಿಕ್ಲೆ ಇರಿಗೆ ಆಶೀರ್ವಾದ ಮಲ್ತೊಂದಿಲ್ಲ ಬಂದಲ ಒಂಜಿ ಕಟ್ಟಡ ಮಲ್ತದ್ದು ಐತೆ ಪಾಪದಾಗಲಿ ಉಪಕಾರ ಮಾಡ್ಕೊಂಡು ವ್ಯವಸ್ಥೆ ಮಲ್ದೆ ಇಡೀ ಹಿಂದೂ ಸಮಾಜಡಿನ ಯಾವಡಾಯಿ ನಾವು ಇಂಕಲು ಪುರ ಮಲಮಲ್ಲ ಪಾತಿರುವ ಅದು ಇದು ಹಿಂದೂ ಸಂಘಟನೆ ಅಂಚ ಇಂಚ ಅಂದ್ರೆ ಏರೆಗಳ ಮಲ್ಲ ಉಪಕಾರ ಮಲ್ಪುಜ ಉಪದ್ರಣೆ ಮಲ್ಪು ಬಟ್ ಅರುಣಾಣೆ ಮಲ್ಲ ಉಪಕಾರ ಮಲ್ತೊಂದುಲೆ ಪೇಪರ್ಸ್ ತೋನಾಗ ಹಾಕ್ಲಾಕ್ಲೆ ಅಂಚಿದ ಪಾಪದಾಗ್ಲಿ ಇಲ್ಲಿ ಕಟ್ಟುನೆ ಸಹಕಾರ ಪೂರ ಮುಂದುವರಿಸೋಣ ಒಟ್ಟು ಹಿರಿಯರನ್ನ ಆಶೀರ್ವಾದ ತಿಕ್ಕದಲ್ಲಿ ತುಂಬುಗೊಂಜಿ ರಾಜಕೀಯ ನೇತರ ಬರ್ಲೇಕ ಅರುಣಣ್ಣಗ ಮಾಲಿಂಗೇಶ್ವರ ದೇವರನ್ನ ಪರಿಪೂರ್ಣವಾದ ಅನುಗ್ರಹ ಇದ್ದದ್ದು ನಮ್ಮ ಉನ್ನತ ಮಟ್ಟದ ಹುದ್ದೆ ಬರಲಿಲ್ಲ ಅದೇ ನಟ್ಟೊಂದು ಅವಕಾಶಗೊಂಡಿದೆ ಪಾಠರಣ ತುಂಗಬಣ್ಣ ಮದುವೆ ಬಗ್ಗೆ ಮಾತಾಡಿದರು. ಅದರ ಬೆನ್ನಿಗೆ ಮೈಕವನ್ನು ಒತ್ತರಿ ಕೊಟ್ಟರು. ನೀವು ಬೆಳಿಗ್ಗೆನೋ ಗಂಡ ಹೆಂಡತಿ ಗಲಾಟೆ ಮಾಡಿ ಬರ್ತಾರೆ, ಅದಕ್ಕೆ ನನ್ನ ಹತ್ರ ಪರಿಹಾರ ಇಲ್ಲ. ಇದರಲ್ಲಿ ಕಾಕತಾಳೀಯವಾಗಿ ಹೇಳಿದ್ರು ಮತ್ತು ಮಾತಾಡುವಾಗ ಹೇಳಿದ್ರು ಅರುಣಣ್ಣನ ಮದುವೆ ಅಂತ. ಅರುಣಣ್ಣ ನಡೆಸಿಕೊಡುವ ಮದುವೆ ಅಂತ. ಅದೇನೇ ಇರಲಿ, 1997ನೇ ಇಸವಿಯ ಆ ಒಂದು ತಾರುಣ್ಯ, ನಾನು ಅರುಣ್ ನಾವೆಲ್ಲ ಒಟ್ಟಿಗೆ ಈ ಸಮಾಜಕ್ಕೆ ಏನಾದರೂ ಆಗಬೇಕು ಅಂತ ಹೇಳಿ ಧುಮುಕಿದವರು. ನಾನು ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅರುಣಣ್ಣ ನಾವೆಲ್ಲ ಜೊತೆಯಲ್ಲಿ ಇದ್ವಿ. ಕಾಲಕ್ರಮೇಣ ಅರುಣಣ್ಣ ಸಮಾಜ ಸೇವೆಯ ಬಗ್ಗೆ ಮುಖ ಮಾಡಿದ್ರು. ನಾವು ಕೋರ್ಟಲ್ಲಿ ಸಮಾಜ ಸೇವೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಿ. 97ರಿಂದ ಇಂದಿನವರೆಗೆ ನಾವು ಏನು ಈ ಗ್ರೋತ್ ಅಂತ ಹೇಳ್ತೇವೆ ನಾವು, ಅದನ್ನ ಗಮನಿಸಿದಾಗ ಪುತ್ತಿಲ ಅಂತ ಹೇಳುವಂಥದ್ದು ಕೇವಲ ಒಬ್ಬ ವ್ಯಕ್ತಿಯಿಂದ ಆರಂಭವಾದಂತಹ ಒಂದು ಸಂಘಟನೆ. ಪುತ್ತಿಲ ತುಂಬಾ ಶಕ್ತಿ, ನಾನಿಲ್ಲ ಅಂತ ಹೇಳುವುದಿಲ್ಲ. ಆದರೆ ಪರಿವಾರ ಯಾವಾಗ ಸೇರಿಲಿಲ್ಲ, ಆ ಪರಿವಾರ ಈಗ ಶಕ್ತಿ ಅಂತ ಹೇಳಿ. ಈ ಸಮಾನ ಮನಸ್ಕರು, ಸಮಾನ ವಯಸ್ಕರು ಅಂತ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ, ಸಮಾನ ಮನಸ್ಕರು ಯಾರೆಲ್ಲ ಇದ್ದೀರಿ ಇಲ್ಲಿ, ನೀವೆಲ್ಲ ಸೇರಿಕೊಂಡು ಏನು ಆ ಒಂದು ಪರಿವಾರದ ಕೆಳಗೆ ಏನೆಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಿಮಗೆ ಪುತ್ತೂರು ಮಾಲಿಂಗೇಶ್ವರ ದೇವರು ಇನ್ನೂ ಕೂಡ ಒಳ್ಳೆಯ ಶಕ್ತಿಯನ್ನು ಕೊಡಲಿ. ಹಿಂದವಿ ಅಂತ ಹೇಳಿದ್ರೆ ಇದು ಭಾರತ ದೇಶದ ಒಂದು ಇನ್ನೊಂದು ಹೆಸರು. ಇದು ಶಿವಾಜಿ ಮಹಾರಾಜರ ಕಾಲದಲ್ಲಿ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಬೇಕಾಗಿ ಹಿಂದವಿ ಸಾಮ್ರಾಜ್ಯ ಅಂತ ಹೇಳುವಂತಹ ಹೆಸರನ್ನ ಆಗ ಶಿವಾಜಿ ಮಹಾರಾಜರು ಅದನ್ನ ಉಪಯೋಗಿಸಿದಂತಹ ಆ ಶಬ್ದ, ಅದಕ್ಕೆ ತುಂಬಾ ಮಹತ್ವ ಇದೆ. ಅದು ಆ ಹೆಸರಿನಲ್ಲಿ ಕಾರ್ಯಾಲಯ ಆರಂಭವಾಗಿದೆ. ಪರಿವಾರ ಇನ್ನೂ ದೊಡ್ಡದಾಗಲಿ, ನಾವೆಲ್ಲರೂ ಇದ್ದೀವಿ, ನಾವೆಲ್ಲರೂ ಕೂಡ ಪರಿವಾರದ ಸದಸ್ಯರು. ಪರಿವಾರ ಅಂತ ಹೇಳಿದ್ರೆ ಆ ಶಬ್ದದಲ್ಲಿ ಏನು ಅರ್ಥ ಇದೆ, ಏನು ತೂಕ ಇದೆ ಅದಕ್ಕೆ ಪರಿವಾರ ಅಂತ ಹೇಳಿದ್ರೆ. ಈ ಪರಿವಾರಕ್ಕೆ ಯಾವುದೇ ಕಣ್ಣು ಬೀಳದಿರಲಿ, ಈ ಕಣ್ಣು ಬೀಳದ ಹಾಗೆ ಅಥವಾ ಕೆಲಸ ಕಾರ್ಯಗಳು ಕುಂಡಿದಾಗದಾಗಲಿ ಅಂತ ಹೇಳಿ ಮಾಲಿಂಗೇಶ್ವರ ದೇವರಲ್ಲಿ ಕೇಳಿಕೊಡುತ್ತಾ, ನನ್ನ ಶುಭಾಂಶನೆ ನಾನು ಯಾವಾಗಲೂ ಈ ಪರಿವಾರದ ಜೊತೆ ಇದೆ, ಅರುಣ್ ಜೊತೆ ಇದೆ, ಮುಂದಕ್ಕೂ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅರುಣ್ ಬುದ್ದಿಲ್ ಅವರು ತಮ್ಮ ಟ್ರಸ್ಟಿನ ಮುಖಾಂತರ
ಹಿಂದುವಿ ಒಂದು ಆಫೀಸನ್ನು ಪ್ರಾರಂಭ ಮಾಡಿ ಟ್ರಸ್ಟಿನ ಮುಖಾಂತರ ಸಮಾಜಕ್ಕೆ ಸೇವೆಯನ್ನು ಮಾಡಲಿಕ್ಕೆ ಒಂದು, ಯಾಕೆಂದ್ರೆ ಇಲ್ಲೇ ಬಂದು ಆ ಒಂದು ಸೇವೆಯನ್ನು ಪಡ್ಕೊಳ್ಳಿ ಎಂಬ ಒಂದು ದೃಷ್ಟಿಯಿಂದ ಇಲ್ಲಿ ಆಫೀಸನ್ನು ಮಾಡಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೆಲ್ಲರೂ ಒಂದು, ಈ ದೇಶಕ್ಕಾಗಿ ನಾವೆಲ್ಲರೂ ಹಿಂದೂ ಸಮಾಜದ ಮುಖಾಂತರ ನಾವೆಲ್ಲರೂ ಹೋರಾಟ ಮಾಡುವಾಗ ಖಂಡಿತವಾಗಿಯೂ ಯಾವುದೇ ಒಂದು ಸಂದರ್ಭದಲ್ಲಿ ಪುತ್ತೂರಲ್ಲಿ ಮುಂದಿನ ದಿವಸಗಳಲ್ಲಿ ಒಂದೇ ನಾಯಕತ್ವದ ಅಡಿಯಲ್ಲಿ, ಇಲ್ಲದಿದ್ರೆ ಒಂದೇ ಹಿಂದುತ್ವದ ಅಡಿಯಲ್ಲಿ ನಾವು ಮುಂದಿನ ಯಾವುದೇ ಒಂದು ಚುನಾವಣೆ ಇರಲಿ ಅದನ್ನು ಎದುರಿಸ್ತೇವೆ ಎಂಬ ಬಗ್ಗೆ ನಾನು ಅರುಣನಲ್ಲಿ ಕೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅವರು ಈಗಾಗಲೇ ಎಲ್ಲ ವಿಧದಲ್ಲೂ ಕೂಡ ನಾನು ಸಮಾಜದ ಹಿಂದುತ್ವಕ್ಕೆ ಏನಾದರೂ ಒಂದು ಸಮಸ್ಯೆ ಬಂದಾಗ ತಮ್ಮ ಜೊತೆ ಇದ್ದೇನೆ ಎಂಬ ಒಂದು ಮಾತನ್ನು ಹೇಳುವಲ್ಲಿ ಕಳೆದ ಹಲವಾರು ವರ್ಷಗಳಿಂದ, ಈಗಾಗಲೇ ನಮ್ಮ ವಕೀಲರು ಹೇಳಿದರು, ಹಲವಾರು ವರ್ಷಗಳಿಂದ ಒಂದು ನೇತೃತ್ವ ವಹಿಸಿಕೊಂಡು ಪುತ್ತಿಲ ಅರುಣ್ ಕುಮಾರ್ ಪುತ್ತಿಲ ಎಂಬ ಹೆಸರಿನಲ್ಲಿ ಅವರು ತಮ್ಮ ಕಾರ್ಯಪ್ರವೃತ್ತಿಯನ್ನ ಮಾಡ್ತಾ ಇದ್ರು. ಆದರೆ ಇಂದು ಅದನ್ನೇ ಒಂದು ಟ್ರಸ್ಟ್ ಆಗಿ ಮಾಡಿ ಪುತ್ತಿಲ ಪರಿವಾರದ ಮುಖಾಂತರ ಇವತ್ತು ಸಮಾಜ ಸೇವೆ ಮಾಡುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಮುಂದಿನ ದಿವಸಗಳಲ್ಲಿ ಕೂಡ ಅರುಣ್ ಕುಮಾರ್ ಪುತ್ತಿಲ್ರವರು ಶಾಶ್ವತವಾಗಿ ಪುತ್ತೂರಲ್ಲಿ ತಮ್ಮ ಆ ಹಿಂದುತ್ವದ ಒಂದು ಅಭಿಯಾನವನ್ನು ಮಾಡುವಲ್ಲಿ ಅವರಿಗೆ ಅವರು ಮುಂಚೂಣಿಯಲ್ಲಿ ಇರಲಿ ಎಂಬ ಮಾತನ್ನು ಕೂಡ ಅವರಿಗೆ ನಾವು ಕಿವಿಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹಳ ಸಂತೋಷ ಆಗ್ತಾ ಇದೆ. ಒಂದು ಕೇವಲ ಒಂದೆರಡು ದಿವಸಗಳಲ್ಲಿ ಕರೆದಾಗ ಒಂದು 200-300 ಜನರನ್ನು ಸೇರಿಸುವಲ್ಲಿ ಒಬ್ಬ ನಾಯಕತ್ವ ಇದ್ರೆ ಅದು ಅರುಣ್ ಕುಮಾರ್ ಪುತ್ತೂರಿಗೆ ಮಾತ್ರ ನಮ್ಮಲ್ಲಿ ಸಾಧ್ಯ ಎಂಬ ಮಾತನ್ನು ಪುತ್ತೂರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಹಿರಿಯರು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಜನಸಂಘದ ಮುಖಾಂತರ ಇಲ್ಲಿ ಕಟ್ಟುವಲ್ಲಿ ಯಶಸ್ವಿ ಮಾಡಿದಂತ ನಮ್ಮ ಮುಗಿರೊಡಿ ಬಾಲಕೃಷ್ಣನವರಿದ್ದಾರೆ, ನಮ್ಮೆಲ್ಲರ ಹಿರಿಯರು. ಅದರ ಜೊತೆ ಪೂವಪ್ಪನನ್ನು ಕಾಣ್ತಾ ಇದ್ದಾರೆ. ಅದರ ಜೊತೆ ಸಾವಿರಾರು ಮದುವೆ ಆಗದವರಿಗೆ ಮದುವೆಯನ್ನ ಮಾಡಿಸುವಲ್ಲಿ ಯಶಸ್ವಿಯಾದಂತ ತುಂಗಪ್ಪ ಮಂಗೇರವರು ನಮ್ಮ ಬಹಳ ಆತ್ಮೀಯರವರು. ಅವರನ್ನು ನೋಡುವಾಗ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕೆಂದ್ರೆ ಮುಂದಿನ ದಿವಸ ಈಗಾಗಲೇ ನಾವೊಂದು ದೊಡ್ಡ ನಮ್ಮ ಒಂದು ವ್ಯವಸ್ಥೆಯನ್ನ ಕಳ್ಕೊಂಡಲ್ಲಿ ನಾವು ಈಗಾಗಲೇ ಕಾಣ್ತಾ ಇದ್ದೇವೆ. ಪುತ್ತೂರಲ್ಲಿ ನಮಗೆ ಒಂದು ಅಸ್ತಿತ್ವ ಇಲ್ಲದ ರೀತಿಯಲ್ಲಿ, ಯಾಕೆಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಜನರಿಗೆ ಸೇವೆ ಮಾಡಬೇಕಿದ್ರೆ ಒಬ್ಬ ಶಾಸಕ ನಮ್ಮವರಾಗಿರ್ಬೇಕು. ಭಾರತೀಯ ಜನತಾ ಪಾರ್ಟಿಯ ಶಾಸಕ ಆಗಿದ್ರೆ ಯಾವುದೇ ರೀತಿಯಲ್ಲಿ ಒಂದು ಹಳ್ಳಿ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆಯನ್ನಾಗ್ಲಿ ಮಾಡ್ಲಿಕ್ಕೆ ನಮಗೆ ತುಂಬಾ ಸಹಕಾರ ಆಗ್ತದೆ. ಮತ್ತೆ ಬೇರೆ ಯಾವ್ದು ಇದ್ರು MP ಇದ್ರು ಅಷ್ಟು ಸುಲಭ ಇಲ್ಲ, ಬೇರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇದ್ರು ಅಷ್ಟು ಸುಲಭ ಇಲ್ಲ. ಒಬ್ಬ ಶಾಸಕ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಕಳ್ಕೊಂಡಾಗ ನಮ್ಮ ಇಡೀ ಅಸ್ತಿತ್ವವನ್ನೇ ಕಳ್ಕೊಂಡಾಗೆ ನಾವು ಆಗ್ತೇವೆ. ಆದ್ರಿಂದ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಯಾವುದೇ ಅಭ್ಯರ್ಥಿ ಆಗ್ಲಿ ನಿಲ್ಲಿ ಅವರನ್ನ ನಾವು ಮುಂದಿನ ಆ ಚುನಾವಣೆಯಲ್ಲಿ ಗೆಲ್ಲಿಸುವಲ್ಲಿ ನಾವೆಲ್ಲರೂ ಭಾಗಿಯಾಗುವ ಎಂಬ ಮಾತನ್ನ ಹೇಳ್ತಾ, ಈಗಾಗಲೇ ಈ ಒಂದು ಹಿಂದುವಿ ಒಂದು ಆಫೀಸರ್ನ ಮಾಡಿದಂತ ಅರುಣ್ ಕುಮಾರ್ ಪುತ್ತಿಲ ಅವರ ಟ್ರಸ್ಟ್, ಅವರ ಪರಿವಾರ ಎಲ್ಲ ಮುಂದಿನ ದಿವಸಗಳಲ್ಲಿ ಯಶಸ್ವಿಯನ್ನ ಕಂಡು ಮುಂದಿನ ದಿವಸಗಳಲ್ಲಿ ಜನರಿಗೆ ಏನಾದರೂ ಸಾಕಾರ ಆಗುವಲ್ಲಿ ನಾವು ಕೂಡ ಅವರ ಜೊತೆ ಇದ್ದೇವೆ ಎಂಬ ಮಾತನ್ನ ಹೇಳ್ತಾ, ಖಂಡಿತವಾಗಿಯೂ ನಾವೆಲ್ಲ ನಂಬಿಕೊಂಡು ಬರುತ್ತಿರುವಂತಹ ಮಾಲಿಂಗೇಶ್ವರನ ಆಶೀರ್ವಾದ ನಮ್ಮ ಈ ಹಿಂದುವಿ ಆಫೀಸಿಗೆ ಇರಲಿ. ಅದರ ಜೊತೆ ಇಲ್ಲಿ ಅವರನ್ನು ಅವರ ಆತ್ಮೀಯರಾದಂತ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ದೇವರ ಸಹಕಾರ ಇರಲಿ ಎಂಬ ಮಾತನ್ನು ಹೇಳ್ತಾ ನನ್ನ ಮಾತುಗಳಲ್ಲಿ ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಕಾರ್ಯಕರ್ತರ ಅಪೇಕ್ಷೆಗೆ ಅನುಗುಣವಾಗಿ ನಮ್ಮ ಕಚೇರಿಯನ್ನ ನವೀಕರಣ ಮಾಡಿ ಒಬ್ಬ ಕಾರ್ಯಕರ್ತನಿಗೆ ಸಮಾಜದಲ್ಲಿ ಶಕ್ತಿ ಮತ್ತು ಗೌರವ ಸಿಗಬೇಕು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ಸುಮಾರು 5.5 ಲಕ್ಷ ರೂಪಾಯಿಯಲ್ಲಿ ಈ ನವೀಕರಣದ ಕೆಲಸ ಕಾರ್ಯಗಳು ನಡೆದಿದೆ. ಅದು ಯಾರಿಂದ ನಡೆದಿದೆ ಅನ್ನುವಂಥದ್ದನ್ನ ಪ್ರಶ್ನೆ ಬಂದಾಗ 1 ರೂಪಾಯಿ ನನ್ನ ಕೈಯಿಂದ ಈ ಕಚೇರಿಗೆ ವ್ಯಯ ಆಗಲಿಲ್ಲ. ಎಲ್ಲ ಕೆಲಸ ಕಾರ್ಯವನ್ನ ಕೂಡ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಒಬ್ಬ ಸಾಮಾನ್ಯ
ಕಾರ್ಯಕರ್ತನಿಗೆ ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ತ್ಯಾಗ ಮನೋಭಾವದಿಂದ ನಿರ್ಮಾಣ ಮಾಡಿ ಇವತ್ತು ದೇವ ದುರ್ಲಭ ಅನ್ನತಕ್ಕಂತ ಪದಕ್ಕೆ ವಿಶೇಷವಾಗಿರ್ತಕ್ಕಂತ ಶಕ್ತಿಯನ್ನ ತುಂಬಿರ್ತಕ್ಕಂತ ವ್ಯವಸ್ಥೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ನಮ್ಮೆಲ್ಲರ ಯೋಚನೆಗಳು ಇದೆ. ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಗಳನ್ನ ಸಾಕಾರಗೊಳಿಸಬೇಕು, ಸನಾತನ ಧರ್ಮದ ಅನುಷ್ಠಾನದ ಮುಖಾಂತರ ಧರ್ಮ ಜಾಗೃತಿಯ ಕೆಲಸ ಆಗಬೇಕು, ಹಿಂದೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಕೂಡ ಸ್ವಾಭಿಮಾನದಿಂದ ಸಮಾಜದಲ್ಲಿ ತಲೆ ಎತ್ತಿ ಬದುಕತಕ್ಕಂತ ವಾತಾವರಣ ನಿರ್ಮಾಣ ಆಗಬೇಕು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ನಾವೆಲ್ಲ ಕಳೆದ 2.5 ವರ್ಷಗಳಿಂದ ಪರಿವಾರ ಸೇವಾ ಟ್ರಸ್ಟಿನ ಮುಖಾಂತರ ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಸುಮಾರು 32,80,000 ರೂಪಾಯಿಯನ್ನ 2.5 ವರ್ಷದ ಆ ಅವಧಿಯಲ್ಲಿ ಬೇರೆ ಬೇರೆ ಸಮಾಜದ ಕೆಲಸ ಕಾರ್ಯಗಳಿಗೆ ವಿನಿಯೋಗ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿದ್ದೇವೆ. ಅದು ಶಕ್ತರಿಗೆ ಮನೆಯನ್ನ ನಿರ್ಮಾಣ ಮಾಡತಕ್ಕಂತ ಪ್ರಯತ್ನ ಇರಬಹುದು, ಯಾರ ವಿದ್ಯಾಭ್ಯಾಸದಿಂದ ವಂಚಿತವಾಗಿರತಕ್ಕಂತ ಮಕ್ಕಳಿಗೆ ಶಿಕ್ಷಣವನ್ನ ಕೊಡತಕ್ಕಂತ ವ್ಯವಸ್ಥೆ ಇರಬಹುದು, ಯಾವ ಈ ಸಮಾಜದ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂತ ವ್ಯವಸ್ಥೆಗೋಸ್ಕರ ಮಾಡತಕ್ಕಂತ ಧಾರ್ಮಿಕ ಕಾರ್ಯಕ್ರಮಗಳು ಇರಬಹುದು, ಉಚಿತವಾಗಿ ವೈದ್ಯಕೀಯ ಕ್ಯಾಂಪ್ ಅನ್ನ ಮಾಡಿ ಸಮಾಜದಲ್ಲಿ ಆರೋಗ್ಯವನ್ನ ವೃದ್ಧಿ ಮಾಡಬೇಕು ಮತ್ತು ಆರೋಗ್ಯವನ್ನ ಉಳಿಸಿಕೊಡಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಮಾಡತಕ್ಕಂತ ಕೆಲಸ ಕಾರ್ಯಗಳಿರಬಹುದು. ಅನೇಕ ಕೆಲಸ ಕಾರ್ಯಗಳ ಮುಖಾಂತರ ಹಿಂದೂ ಸಮಾಜದ ಜೊತೆಗೆ ನಾವೆಲ್ಲ ಇದ್ದೇವೆ. ಹಿಂದೂ ಸಮಾಜದ ನೋವು ನಮ್ಮ ನೋವು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ 2.5 ವರ್ಷಗಳ ಅವಧಿಯಲ್ಲಿ ಈ ಕ್ಷೇತ್ರದ ಎಲ್ಲರ ಸಹಕಾರದಿಂದ ಸಮಾಜಮುಖಿ ಕೆಲಸ ಕಾರ್ಯವನ್ನ ನಾವೆಲ್ಲ ಮಾಡಿದ್ದೇವೆ. ಆ ರೀತಿಯ ಕಾರಣಕ್ಕೋಸ್ಕರ ಇವತ್ತು ನಾವು ಮಾಡತಕ್ಕಂತ ಎಲ್ಲ ಕೆಲಸ ಕಾರ್ಯ ಮತ್ತು ಕಾರ್ಯಕ್ರಮಗಳಲ್ಲಿ ಜನಸ್ತೋಮ ಬರುತ್ತೆ. ನೀವು ಕಾರ್ಯಕ್ರಮ ಮಾಡಿ ಅನ್ನತಕ್ಕಂತ ಆಶೀರ್ವಾದವನ್ನ ಈ ಕ್ಷೇತ್ರದ ಜನತೆ ಕೊಟ್ಟಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಇವತ್ತು ನೂರಾರು ಸಂಗತಿಗಳ ನಡುವೆ ಧರ್ಮದ ವಿರುದ್ಧ ಇರತಕ್ಕಂತಹ ನೂರಾರು ಸವಾಲುಗಳು, ಧಾರ್ಮಿಕ ಆಚರಣೆಗಳನ್ನ ವಿರೋಧ ಮಾಡತಕ್ಕಂತ ವಿದ್ಯಮಾನಗಳು, ಈ ರಾಷ್ಟ್ರದ ಗೌರವವನ್ನು ಕುಗ್ಗಿಸ್ತಕ್ಕಂತ ನೂರಾರು ರಾಷ್ಟ್ರ ವಿರೋಧಿ ಚಟುವಟಿಕೆಗಳು, ಯಾವ ಸಂಸ್ಕೃತಿಯನ್ನ ಉಳಿಸ್ತಕ್ಕಂತ ತಾಯಂದಿರ ಮೇಲೆ ನಿರಂತರವಾಗಿ ನಡೆಯತಕ್ಕಂತಹ ಮತಾಂತರದಂತಹ ಲವ್ ಜಿಹಾದ್ನಂತಹ ಪ್ರಕರಣಗಳು, ಎಲ್ಲ ನೂರಾರು ಸವಾಲುಗಳನ್ನ ಈಗ ರಾಧಣ್ಣ ಹೇಳಿದಂತೆ ಸ್ವೀಕಾರ ಮಾಡಿ ಅದಕ್ಕೆ ಉತ್ತರವನ್ನ ಕೊಡ್ತೇವೆ ಅನ್ನತಕ್ಕಂತ ಸಂಕಲ್ಪವನ್ನ ಮಾಡಬೇಕಾಗಿರ್ತಕ್ಕಂತ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಅದಕ್ಕೋಸ್ಕರ ಇಡೀ ಸಮಾಜದ ಕಣ್ಣೀರನ್ನ ಒರೆಸತಕ್ಕಂತ ಕೆಲಸ ಕಾರ್ಯ ಪ್ರತಿಯೊಬ್ಬ ಕಾರ್ಯಕರ್ತನಿಂದ ಆಗಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ತುಂಗಪ್ಪ ಬಂಗೇರರು ಹಾಕಿಕೊಟ್ಟಿರ್ತಕ್ಕಂತ ಸಾಮೂಹಿಕ ವಿವಾಹವನ್ನ ಕಳೆದ ಶ್ರೀನಿವಾಸೋತ್ಸವ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಉಲ್ಲೇಖವನ್ನ ಮಾಡಿದ್ರು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ವರ್ಷ 100 ವರ್ಷ ಆಗುತ್ತೆ. ಆ 100 ವರ್ಷದ ನೆನಪು ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿಬೇಕು. ಆ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಗೌರವವನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯತಕ್ಕಂತ ಮತ್ತು ಪ್ರತಿ ಮನೆಯಲ್ಲಿ ಕೂಡ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಶಿಕ್ಷಣವನ್ನ ಪಡೆದಾಗ ಆ ಜಗತ್ತಿಗೆ ನೇತೃತ್ವವನ್ನು ಕೊಡತಕ್ಕಂತ ಶಕ್ತಿ ಈ ದೇಶಕ್ಕೆ ಬರಬಹುದು ಮತ್ತು ಈ ರಾಷ್ಟ್ರದ ಗೌರವ ಹೆಚ್ಚಾಗಬಹುದು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ಇವತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕಾಗಿರತಕ್ಕಂತ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇವತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಅನೇಕ ಕುಟುಂಬಗಳು ಮದುವೆಯನ್ನ ಮಾಡದೆ ಇವತ್ತು ಬೇರೆ ಬೇರೆ ಸಂಗತಿಗಳಲ್ಲಿ ನೋವುಗಳಲ್ಲಿ ಇರತಕ್ಕಂತಹ ಸೂಕ್ಷ್ಮತೆಯನ್ನ ನಾವೆಲ್ಲ ಅರಿತುಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಮಗೆ ಆಗಿರತಕ್ಕಂತಹ ಮದುವೆಯಂತೆ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಮದುವೆಯನ್ನ ನಾವು ಮಾಡಿದಾಗ ನಮ್ಮ ಬದುಕಿನ ಕೃತಾರ್ಥತೆಯನ್ನ ಅದರಲ್ಲಿ ಕಾಣಲಿಕ್ಕೆ ಸಾಧ್ಯ ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ಈ ಕಾರ್ಯಕ್ರಮ ಆಗಿದೆ ಹೊರತು ಇನ್ಯಾವುದೇ ಯೋಚನೆಗೋಸ್ಕರ ಅಲ್ಲ. ಆ ಹಿನ್ನೆಲೆಯಲ್ಲಿ ಈ ಬಾರಿಯ 100ನೇ ವರ್ಷದ ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ ಆಗಬೇಕು. ಇಡೀ ದೇಶದಲ್ಲಿ ಚರ್ಚೆ ಮಾಡತಕ್ಕಂತ ಸಾಮೂಹಿಕವಾಗಿರ್ತಕ್ಕಂತ ವ್ಯವಸ್ಥೆಗೆ ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂತ ಆಶಯ ಜನಸಾಮಾನ್ಯನ ಮನಸ್ಸಿನಲ್ಲಿ ಬರಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಸಾಮೂಹಿಕ ಮದುವೆಯ ನಿರ್ಧಾರವನ್ನು ನಾವು ಮಾಡಿ ಸುಮಾರು 100 ಜೋಡಿಗಳಿಗೆ ಮದುವೆ ಮಾಡಬೇಕು ಅನ್ನತಕ್ಕಂತ ಯೋಚನೆಯನ್ನ ಮಾಡಿದ್ದೇವೆ. ಈಗಾಗಲೇ ತುಂಗಪ್ಪ ಮಂಗೇರವರು ಉಲ್ಲೇಖವನ್ನ ಮಾಡಿದ್ರು. ಭಾರಿ ಲಕ್ಷ ಖರ್ಚು ವ್ಯವಸ್ಥೆಗೆ ತಗಲ್ತದೆ ಅನ್ನತಕ್ಕಂತ ಮಾತನ್ನು ಉಲ್ಲೇಖ ಮಾಡಿದ್ರು. ತುಂಗಬಣ್ಣ ನಮಗೆಲ್ಲರಿಗೂ ವಿಶ್ವಾಸ ಇದೆ, ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಈ ಉಚಿತ ಸಾಮೂಹಿಕ ಮದುವೆಗೆ ಸುಮಾರು 1,30,00,000 ಖರ್ಚಿದೆ ಅನ್ನತಕ್ಕಂತ ಯೋಚನೆ ನಮ್ಮದಿದೆ. ಆದ್ರೆ ಆ 1,30,00,000 ನಮಗೆ ಸಣ್ಣ ವಿಷಯ. ಒಬ್ಬ ಕಾರ್ಯಕರ್ತ ಮನಸ್ಸು ಮಾಡಿದರೆ ಯಾವುದನ್ನು ಕೂಡ ಮಾಡಬಹುದು ಅನ್ನೋದನ್ನ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಮಾಡಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ
ಯಾವುದೇ ಆರ್ಥಿಕ ವ್ಯವಸ್ಥೆಗಳಿಲ್ಲದೆ ಸಮಾಜದ ಜೊತೆಗೆ ಇರಬೇಕು ಅಂತಕ್ಕಂತ ಕಲ್ಪನೆ ಅಡಿಯಲ್ಲಿ ಸಮಾಜದ ಜೊತೆಗೆ ಜೋಡಿಸಿಕೊಂಡಾಗ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿರುವವರು ಪುತ್ತೂರಿನ ಮಹಾಜನತೆ ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಅದಕ್ಕೋಸ್ಕರ ಆ ಎರಡೂ ಕಾರ್ಯಕ್ರಮಗಳನ್ನು ಕೂಡ ಅದ್ಭುತವಾಗಿ ನಿರ್ವಹಿಸಿ ಆ ಒಂದು ಬಡತನದಲ್ಲಿರತಕ್ಕಂತ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮದುವೆಯನ್ನ ಮಾಡಿದಾಗ ಮಾತ್ರ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಅವರ ಕಣ್ಣೀರನ್ನು ಒರೆಸತಕ್ಕಂತ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಮತ್ತು ಭಗವಂತನ ಆಶೀರ್ವಾದ ಕೂಡ ನಮಗೆಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಅಂತಕ್ಕಂತ ಯೋಚನೆ ಅಡಿಯಲ್ಲಿ ಈ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದೇವೆ. ಕಳೆದ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳ ಆಶಯದಂತೆ ಒಂದು ಗೋಶಾಲೆಯನ್ನ ಪುತ್ತೂರು ತಾಲೂಕಿನಲ್ಲಿ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಪೇಜಾವರ ಸ್ವಾಮೀಜಿಗಳು ಇತ್ತು. ನಾವು ಇವತ್ತು ಕೂಡ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೇವೆ, ಎಸಿ ಅವರಿಗೆ ತಹಶೀಲ್ದಾರಿಗೆ ಕೊಟ್ಟಿದ್ದೇವೆ, ನಾವು ಜಾಗವನ್ನ ಕೂಡ ಗುರುತು ಮಾಡಿದ್ದೇವೆ. ಸರ್ಕಾರದ ಕಡೆಯಿಂದ ಆ ಜಾಗವನ್ನ ಗೋಶಾಲೆಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ರೆ 100ಕ್ಕೆ 100ರಷ್ಟು ನಾಳ್ದಿನ ಶ್ರೀನಿವಾಸ ಕಲ್ಯಾಣದ ಒಳಗಡೆ ಗೋಶಾಲೆಯನ್ನ ನಿರ್ಮಾಣ ಮಾಡಿ ಪೇಜಾವರ ಸ್ವಾಮೀಜಿಗಳ ಮುಖಾಂತರ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ಲಿಕ್ಕಿದ್ದೇವೆ ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಹಿರಿಯರಾಗಿರ್ತಕ್ಕಂತ ನೀವೆಲ್ಲರೂ ಒಂದಷ್ಟು ಸಹಕಾರ ಮತ್ತು ಆಶೀರ್ವಾದವನ್ನ ಕೊಟ್ಟಿದ್ದೀರಿ. ನನಗೆ ನನ್ನ ಮನಸ್ಸಿನಲ್ಲಿದೆ, ನಿಮ್ಮೆಲ್ಲರ ಆಶೀರ್ವಾದವೇ ನನಗೆ ಮುಂದಿನ ದಿವಸದಲ್ಲಿ ಶ್ರೀರಕ್ಷೆ ಆಗ್ತದೆ ಅನ್ನತಕ್ಕಂತ ಆಶಯ ಮತ್ತು ಯೋಚನೆ ನನ್ನ ಜೊತೆಗಿದೆ. ಆ ಹಿನ್ನೆಲೆಯಲ್ಲಿ ಹಿಂದವಿ ಅನ್ನತಕ್ಕಂತ ಹೆಸರನ್ನಿಟ್ಟುಕೊಂಡು ಹಿಂದೂ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜದ ಮುಂದೆ ಇರತಕ್ಕಂತ ಯಾವುದೇ ಸವಾಲಿದ್ರು ಕೂಡ ಈ ಕಚೇರಿಯ ಮುಖಾಂತರ ಅದನ್ನ ಸ್ವೀಕಾರ ಮಾಡಿ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಕೆಲಸ ಕಾರ್ಯವನ್ನ ನಾವು ಮಾಡ್ತೇವೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಚಟುವಟಿಕೆಗಳಲ್ಲಿಯೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಅಪೇಕ್ಷೆಯನ್ನಿಲ್ಲದೆ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಮುಂದಿನ ದಿವಸದಲ್ಲಿ ಸಮಾಜದ ಕಣ್ಣೀರನ್ನ ಒಳಿಸತಕ್ಕಂತ ಪ್ರಾಮಾಣಿಕ ಕೆಲಸ ಕಾರ್ಯವನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡ್ತೇನೆ ಅನ್ನತಕ್ಕಂತ ಸಂಕಲ್ಪವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ತುರ್ತು ಸಂದರ್ಭದಲ್ಲಿ ನಮ್ಮ ಕಚೇರಿಯ ಇವತ್ತು ಲೋಕಾರ್ಪಣೆ ಆಗಿದೆ. ನಾಳೆಯಿಂದ ಮೌಢ್ಯ ಬರ್ತದೆ ಅನ್ನತಕ್ಕಂತ ಕಾರಣಕ್ಕೋಸ್ಕರ ನಿನ್ನೆ 10 ಗಂಟೆಗೆ ನಮ್ದು ನಿಶ್ಚಯ ಆಯ್ತು ರಾಧಣ್ಣ. ಎಲ್ರಿಗೂ ಕೂಡ ಹೇಳಲಿಕ್ಕೆ ನಮಗೆ ಆಗ್ಲಿಲ್ಲ. ಈ ಪುತ್ತೂರಿನ ಕ್ಷೇತ್ರದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂಗಳ ಆಶೀರ್ವಾದದಿಂದ ಮುಂದಿನ ದಿವಸದಲ್ಲಿ ಕೂಡ ಸಮಾಜಮುಖಿ ಚಿಂತನೆಯನ್ನ ಜೊತೆಗೆ ಕೆಲಸವನ್ನ ಮಾಡೋದಕ್ಕೆ ಆ ಭಗವಂತ ಶಕ್ತಿಯನ್ನು ಕೊಡ್ಲಿ. ಆ ತಾಯಿ ಭಾರತೀಯ ಆಶೀರ್ವಾದದಿಂದ ಇಡೀ ಹಿಂದೂ ಸಮಾಜ ಸುಖ, ಸಂತೋಷ, ನೆಮ್ಮದಿಯ ಜೊತೆಗೆ ಬದುಕತಕ್ಕಂತ ಕೆಲಸ ಕಾರ್ಯಗಳು ಆಗ್ಲಿ ಅಂತಕ್ಕಂತ ಆಶಯದ ಜೊತೆಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಶಕ್ತಿಯನ್ನ ತುಂಬಿರ್ತಕ್ಕಂತ ನಿಮ್ಗೆಲ್ರಿಗೂ ಮತ್ತೆ ನಾನು ಚಿರಋಣಿ. ನಿಮ್ಮ ಯಾವ ಸಲಹೆಗಳು, ನಿಮ್ಮ ಸೂಚನೆಗಳು ಯಾವುದಿದೆ ಅವೆಲ್ಲವನ್ನ 100% ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ತೇನೆ ಅನ್ನತಕ್ಕಂತ ವಿಶ್ವಾಸದ ಜೊತೆಗೆ ಮತ್ತೆ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ಕಳೆದ ಅನೇಕ ದಿವಸಗಳಿಂದ ಈ ಕಚೇರಿಯ ಕೆಲಸ ಕಾರ್ಯಗಳಿಗೆ ರಾತ್ರಿ ಹಗಲು ದುಡಿದಿರ್ತಕ್ಕಂತ 100 ಕಾರ್ಯಕರ್ತರಿದ್ದಾರೆ. ತಮ್ಮ ಮನೆ ಇದು ಅನ್ನತಕ್ಕಂತ ರೀತಿಯಲ್ಲಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಕಳೆದ 2.5 ವರ್ಷಗಳಲ್ಲಿ ಟ್ರಸ್ಟಿನ ಒಬ್ಬ ಕಾರ್ಯಕರ್ತ ನನ್ನ ಜವಾಬ್ದಾರಿ ಅನ್ನತಕ್ಕಂತ ರೀತಿಯಲ್ಲಿ ಕೆಲಸ ನಿರ್ವಹಿಸಿರತಕ್ಕಂತ ಪರಿಣಾಮದಿಂದ ಇವತ್ತು ಸಮಾಜದಲ್ಲಿ ನಮ್ಗೆಲ್ರಿಗೂ ಗೌರವ ಪ್ರಾಪ್ತಿಯಾಗಿದೆ. ಈ ಗೌರವವನ್ನು ಉಳಿಸತಕ್ಕಂತ ಶಕ್ತಿ ಮುಂದಿನ ದಿವಸದಲ್ಲಿ ಕೂಡ ನಮ್ಗೆಲ್ರಿಗೂ ಆಗ ಭಗವಂತ ಕೊಡ್ಲಿ. ಸಮಾಜಮುಖಿ ಚಿಂತನೆಯ ಜೊತೆಗೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ತುಂಬತಕ್ಕಂತ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನತಕ್ಕಂತ ಆಶಯದ ಜೊತೆಗೆ ಈ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂತ, ಈ ಕೆಲಸ ಕಾರ್ಯವನ್ನ ನಿರ್ವಹಿಸಿರತಕ್ಕಂತ ನಮಗೆಲ್ಲರಿಗೂ ಆಶೀರ್ವಾದವನ್ನ ಮಾಡಿರ್ತಕ್ಕಂತ ಎಲ್ಲ ದಾನಿಗಳು, ದೇವ ದುರ್ಲಭ ಕಾರ್ಯಕರ್ತರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ, ಮುಂದಿನ ದಿವಸದಲ್ಲಿ ನಿಮಗೋಸ್ಕರ ಈ ಕಾರ್ಯಾಲಯ ಇರುತ್ತೆ. ಇದು ಯಾವುದೇ ವ್ಯಕ್ತಿ ಅಥವಾ ಸಂಘಟನೆಯ ಕಾರ್ಯಾಲಯ ಅಲ್ಲ, ಕಾರ್ಯಕರ್ತರ ಕಾರ್ಯಾಲಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಇಡೀ ಸಮಾಜಕ್ಕೆ ಈ ಕಾರ್ಯಾಲಯ ಯಾವತ್ತೂ ಕೂಡ ತೆರೆದಿರುತ್ತದೆ. ನಿಮ್ಮ ಕಷ್ಟ, ಸುಖ, ಸಂತೋಷ ಎಲ್ಲವೂ ಕೂಡ ನಮ್ಮ ಕಷ್ಟ, ಸುಖ, ಸಂತೋಷ ಅನ್ನತಕ್ಕಂತ ಯೋಚನೆಯಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ, ಸಮಾಜದ ಜೊತೆಗೆ ಇದ್ದೇವೆ ಅನ್ನತಕ್ಕಂತ ಮಾತುಗಳ ಜೊತೆಗೆ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.